ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂಥ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಈ ಭರತ ಭೂಮಿಯಲ್ಲಿ ಭಗವಂತನಿಗೆ ಜನರ ಜೊತೆಗೆ ಏನೋ ಒಂದು ರೀತಿ ಅಥವಾ ಜನರಿಗೆ ಭಗವಂತನ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕೆ ನಾನು ಈ ರೀತಿಯ ಒಂದು ಮಾತನ್ನ ಉಲ್ಲೇಖ ಮಾಡ್ತಾ ಇದ್ದೀನಿ, ಈ ಸಾಲುಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದೇನೇ ತಪ್ಪಾದರೂ ಕೂಡ, ಎಲ್ಲೇ ಎಡವಿ ಬಿದ್ದರೂ ಕೂಡ ದೇವರನ್ನ ನಾವು ದೂಷಿಸ್ತೇವೆ. ದೇವರದ್ದೇ ತಪ್ಪು, ದೇವ್ರು ಯಾಕೆ ಹೀಗೆ ಮಾಡ್ದ ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡ್ತೀವಿ. ಅದೇ ರೀತಿ ಕಷ್ಟ ಕಾರ್ಪಣ್ಯಗಳು ದೇವರೇ ನನಗೆ ಕೊಡಬೇಡ ಅನ್ನುವಂಥ ಪೂಜೆಯನ್ನು ಕೂಡ ನಾವು ದೇವರಿಗೆ ಮಾಡ್ತೀವಿ. ಅದೇ ಏನೋ ಒಂದು ಸಮಸ್ಯೆ ಆಯಿತು ಅಂತ ಆದಾಗ ದೇವ್ರು ಯಾಕೆ ಈ ರೀತಿಯಾದಂಥ ಕಷ್ಟ ಕೊಟ್ಟ ಅಂತ ಹೇಳಿ ಮತ್ತೆ ದೇವರನ್ನ ದೂಷಿಸ್ತೇವೆ. ದೇವರಿಗೆ ಪೂಜೆ ಮಾಡೋದು ನಾವೇ, ಅದೇ ರೀತಿ ದೇವರಿಗೆ ಬೈಯುವಂತಹ ಕೆಲಸವನ್ನ ಮಾಡೋದು ಕೂಡ ನಾವೇ. ಹೇಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ದೇವರು ದೇವರು ಅಂತ ಹೇಳಿ ಮನುಷ್ಯ ಪುನರುಚ್ಚರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮನುಷ್ಯ ದೇವರನ್ನ ಹುಡುಕ್ತಾ ಇದ್ದಾನೆ ಅನ್ನೋದು ಸತ್ಯ ಅಲ್ವಾ? ಹಾಗಾದ್ರೆ ದೇವರು ಎಲ್ಲಿದ್ದಾನೆ ಅನ್ನೋದೇ ನಮ್ಮ ಇವತ್ತಿನ ವಿಚಾರ. ಮನುಷ್ಯ ದೇವರನ್ನ ಹುಡುಕ್ತಾ ಇರೋದು ಯಾಕೆ ಅನ್ನುವಂಥ ವಿಚಾರದ ಕುರಿತಂತೆ ಇವತ್ತು ಗುರುಜಿ ನಮಗೆ ತಿಳಿಸ್ಕೊಡ್ತಾರೆ. ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ನಾವು ಮಾಡುವಂತಹ ತಪ್ಪಿಗೆ ಪ್ರತಿ ಬಾರಿಯೂ ಕೂಡ ದೇವರನ್ನ ದೂಷಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಹಿರಿಯರು ಮಕ್ಕಳಿಗೆ ನೀನು ಏನೇ ಮಾಡ್ತಾ ಇದ್ರು ಕೂಡ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ ಅನ್ನೋದನ್ನ ಹೇಳಿರ್ತಾರೆ. ಆಗ ಮಕ್ಕಳಿಗೂ ಕೂಡ ಹಾಗಾದ್ರೆ ದೇವ್ರು ಎಲ್ಲಿದ್ದಾನೆ ಅನ್ನುವಂಥ ಪ್ರಶ್ನೆ ಮೂಡೋದು ಸಹಜ. ನೀವೇನು ಹೇಳ್ತೀರಾ ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ಹಾಗಿದ್ಮೇಲೆ ನಮ್ಮ ತಪ್ಪು ಯಾವುದು ಅಂತ ನಾವು ಕಂಡುಹಿಡ್ಕೋಬೇಕು. ಹೌದಾ? ಯಾಕೆ ಹುಡುಕ್ತೀವಿ, ಏನು ಹುಡುಕ್ತೀವಿ, ಎಲ್ಲಿದ್ದಾನೆ, ಅದಾಮೇಲೆ ಪ್ರಶ್ನೆ. ನಾವು ತಪ್ಪು ಯಾವ್ದು ಮಾಡಿದ್ದೀವಿ, ಈ ತಪ್ಪು ಯಾವುದು ಅಂತ ನಾವು ಕಂಡುಹಿಡ್ಕೊಂಡಾಗ ಅದಕ್ಕೆ ಒಂದು ಹೆಸರಿದೆ, ಭ್ರಮೆ ಅಂತ. ಮನುಷ್ಯ ಭ್ರಮೆಯಲ್ಲೇ ಬದುಕ್ತಾ ಇದ್ದಾನೆ. ಹೌದಾನೆ? ಈ ಭ್ರಮೆ ಅನ್ನೋದು ನಾವು ಯಾಕೆ ಒಪ್ಕೋಬೇಕು? ಇಲ್ವಲ್ಲ, ನಾನು ಕರೆಕ್ಟ್ ಆಗಿದ್ದೀನಿ ಅಂದರೆ ವಾದ ಮಾಡ್ತಕ್ಕಂಥ ವಿಚಾರನೂ ಕೂಡ ಇದೆ. ಆದರೆ ಭ್ರಮೆನೇ ಸತ್ಯ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಏನಪ್ಪ ಅಂದರೆ, ಸೂರ್ಯ ಬೆಳಗ್ಗೆ ಬರ್ತಾರೆ, ಸಾಯಂಕಾಲ ಹೋಗ್ತಾನೆ ಅಂತ ಹೇಳ್ತಿದ್ದೀವಿ. ಇದು ಸರಿನಾ? ಬೆಳಿಗ್ಗೆ ಸೂರ್ಯ ಬರ್ತಾನೆ, ಸಾಯಂಕಾಲ ಸೂರ್ಯ ಹೋಗ್ತಾನೆ ಅಂದರೆ ಮುಳುಗ್ತಾನೆ. ಇದು ಸರಿನಾ? ಫಸ್ಟು ಪ್ರಶ್ನೆ ಹಾಕ್ಕೋಬೇಕು, ನಾವು ಭ್ರಮೇಲಿದ್ದೀವ ಏನು ಅಂತ. ನಾವು ಒಪ್ಕೊಂಡಿದ್ದೀವಿ ತಾನೆ, ಇದು ಸರಿನಾ? ಒಪ್ಕೊಂಡಿದ್ದೀವಿ, ಅದು ಸರಿನಾ ಅಂತ ನಾವು ಮೊದಲು ತೀರ್ಮಾನ ಮಾಡಬೇಕು. ಯಾಕೆ ಅಂದರೆ, ಭೂಮಿ ಸುತ್ತುತ್ತಾ ಇದೆ ಅಂತ ಹೇಳೋ ನಾವು ಮರೆತು ಬಿಟ್ಟಿದ್ದೀವಿ. ಸೂರ್ಯನೇ ಸುತ್ತಿಸ್ತಾ ಇದೀವಿ ನಾವು. ಅಂದರೆ ಬೆಳಗ್ಗೆ ಹೋದ ಸಂಜೆ ಬಂದ ಅಂದರೆ, ಸೂರ್ಯ ಹೋದ ಸೂರ್ಯ ಬಂದ. ಹೋಗ್ತಾ ಇರೋದು ಯಾವುದು? ಭೂಮಿ. ನಾವು ಹೇಳ್ತಿರೋದು ಯಾವುದನ್ನ? ಸೂರ್ಯನ. ಬೆಳಗ್ಗೆ ಹೋಗ್ತಾನೆ, ಸಾಯಂಕಾಲ ಬರ್ತಾನೆ. ಅಂದರೆ ಇಂಥ ಭ್ರಮೆಯಲ್ಲಿ ನಾವಿರಬೇಕಾದ್ರೆ ನಾವು ಏನು ಆಗಿದ್ದೀವಿ ಅಂತ ಫಸ್ಟ್ ಯೋಚನೆ ಮಾಡಬೇಕು. ಹೌದಾ ಅಲ್ವಾ? ಹೇಳೋದು ಒಂದು, ನಡ್ಕೊಳ್ಳೋದು ಒಂದು, ತಿಳ್ಕೊಳ್ಳೋದು ಒಂದು. ಮತ್ತು ದೇವ್ರನ್ನ ಹೆಂಗೆ ಹುಡುಕೋದು? ಯಾಕೆ ಹುಡುಕ್ಬೇಕು ದೇವ್ರನ್ನ? ಇದು ಸೂರ್ಯನನ್ನು ನಾವು ದೇವರು ಅಂತ ಪೂಜಿಸ್ತಾ ಇದ್ದೀವಿ, ತಿಳ್ಕೊಂಡಿದ್ದೀವಿ. ಹೌದಾ? ಸೂರ್ಯ ದೇವರಲ್ಲ, ಸೂರ್ಯನ ಕಿರಣ ದೇವರು. ಆ ಸೂರ್ಯನ ಕಿರಣ ಎಲ್ಲಿ ಬೀಳುತ್ತೆ? ಭೂಮಿ ಮೇಲೆ ಬೀಳುತ್ತೆ. ಈಗ ದೇವರು ಎಲ್ಲಿದ್ದಾನೆ? ಭೂಮಿ ಮೇಲೆ ಇದ್ದಾನೆ. ಈಗ ನಾವೆಲ್ಲಿ ಹುಡುಕಬೇಕು? ಭೂಮಿಯಲ್ಲಿ ಹುಡುಕಬೇಕು. ಹುಡುಕ್ತಾ ಇದ್ದೀವಾ? ಇಲ್ಲ. ಹೀಗೆ ಒಂದೊಂದು ಹೇಳ್ತಾ ಹೋದರೆ ನಾವೆಷ್ಟು ಭ್ರಮೆಯಲ್ಲಿದ್ದೀವಿ. ಹಾಗಿರಬೇಕಾದ್ರೆ ನಾವು ಯಾಕೆ ಭ್ರಮೆ ನಮಗೆ ಬಂತು ಅಂತಕ್ಕಂಥ ವಿಷಯಕ್ಕೆ ತಗೊಂಡಾಗ, ಮನುಷ್ಯ ಭ್ರಮೆಯಲ್ಲಿ ಇದ್ದಾನೆ, ಸತ್ಯ. ಅದಕ್ಕೆ ಉದಾಹರಣೆ, 1 ಸೆಕೆಂಡಿಗೆ ನಮ್ಮ ಮೆದುಳಲ್ಲಿ 1 ಸೆಕೆಂಡಿಗೆ 1,00,000 ವಿಚಾರಗಳು ಪ್ರಿಂಟ್ ಆಗತ್ತೆ. ಒಪ್ಕೋಬೋದಲ್ಲ? ನಮ್ಮ ಮೆದುಳಲ್ಲಿ 1 ಸೆಕೆಂಡಿಗೆ. ಅದೇ ರೀತಿ ನಮ್ಮ ಹೃದಯದ ನಾಡಿಗಳನ್ನು ಬಿಚ್ಚಿಟ್ರೆ 1,00,000 ಕಿಲೋಮೀಟರ್ ಉದ್ದ ಹೋಗುತ್ತೆ. ನಮ್ಮ ಹೃದಯದ ನಾಡಿಗಳನ್ನು ಬಿಚ್ಚಿ ಸೇರಿಸಿದರೆ 1,00,000 ಕಿಲೋಮೀಟರ್ ಉದ್ದ ಹೋಗುತ್ತೆ. ಇವೆರಡನ್ನು ನಾವು ತಿಳ್ಕೊಂಡ್ರೆ ನಮ್ಮ ಬದುಕು ಸಾರ್ಥಕವಾಗತ್ತೆ. ಹೃದಯದಲ್ಲಿ ವಾಸ ಮಾಡುತ್ತಿರುವ ಭಗವಂತ ಅಂತ ಹೇಳುತ್ತಿರುವ ನಾವು, ಹೌದಲ್ಲ, ಒಪ್ಕೊಂಡಿದ್ದೀವಲ್ಲ,
ಭಗವಂತ ಎಲ್ಲಿದ್ದಾನೆ? ಹೃದಯದಲ್ಲಿದ್ದಾನೆ. ಹಾಗಿದ್ದ ಮೇಲೆ ಹೃದಯದಲ್ಲಿದ್ದ ಮೇಲೆ ನೀವು ಹುಡುಕೋ ಕೆಲಸ ಏನು? ಸರಿನಾ? ನೀವೇ ಯೋಚನೆ ಮಾಡಿ. ಆಮೇಲೆ ಈ ವಿಷಯ ಕೇಳಿದಾಗ ನಿಮ್ಗೆ ಅನಿಸುತ್ತೆ ಇದೇನಿದು ಇಷ್ಟೊಂದು ವಿಚಿತ್ರವಾಗಿದೆಯಾ ಅಂತ ಅನಿಸುತ್ತೆ. ವಿಚಿತ್ರ ಅಲ್ಲ, ನಾವು ಕೇಳಿಸ್ಕೊಂಡಿರೋದೇ ಸರಿ ಇಲ್ಲ, ನಮ್ಮ ಬದುಕೇ ಸರಿ ಇಲ್ಲ. ಯಾಕೆ ಅಂದರೆ ನಾವು ಭ್ರಮೆಯಲ್ಲೇ ಇದ್ದೀವಿ. ಅದನ್ನು ಈ ಶುಭ ಶುಕ್ರವಾರದಂದು ನಾವು ಈ ವಿಚಾರವನ್ನು ಒಂದು ರೀತಿ ಸ್ವಲ್ಪ ಯೋಚನೆ ಮಾಡೋದೇ ಆದರೆ ಎಷ್ಟು ಸತ್ಯ ಅಡಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಈ ವಿಚಾರ ಆಶ್ಚರ್ಯ ಅನಿಸುತ್ತಾ? ತಿಳ್ಕೋಬಹುದು ಅನ್ಸುತ್ತಮ್ಮ? ಆಶ್ಚರ್ಯ ತಿಳಿದುಕೊಳ್ಬೇಕು. ಆಶ್ಚರ್ಯ ಆದರೂ ತಿಳ್ಕೋಬೇಕು. ಆಶ್ಚರ್ಯ ಅಂತ ಹಂಗೆ ಇದ್ದರೆ ನೀವು ಆಶ್ಚರ್ಯವಾಗೇ ಬದುಕ್ತೀರಾ. ಆಶ್ಚರ್ಯ ಇದ್ದರೂ ಸತ್ಯ ಎಂದು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಭಗವಂತನನ್ನು ನೀವು ಹುಡುಕುವ ಪ್ರಶ್ನೆ ಬರೋದೇ ಇಲ್ಲ, ಇಲ್ಲವೇ ಇಲ್ಲ. ಹಾಗಿರಬೇಕಾದ್ರೆ ನಾವು ಮಾಡುತ್ತಿರುವ ತಪ್ಪಾದರೂ ಎರಡನೇ ತಪ್ಪಾದರೂ ಏನು? ಇದು ಮನುಷ್ಯನ ಹುಟ್ಟು ಸಾವು ಅಂತಕ್ಕಂಥದ್ದು ವಿಚಾರ ನಮ್ಗೆ ಗೊತ್ತಿರೋದೆ. ಇದನ್ನು ನಾವು ಭಗವಂತನ ಮೇಲೆ ಹಾಕಿದ್ದೀವಿ, ಹೌದಲ್ಲ? ಹುಟ್ಟು ಸಾವು ಭಗವಂತ ಮಾಡಿರ್ತಕ್ಕಂಥ ನಿಯಮ ಸರಿ. ಆದರೆ ಈ ಹುಟ್ಟು ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ ನಾವು ಸಾಲ ಅಂತಕ್ಕಂತಹ ಒಂದು ವಿಚಾರ ಇದೆ. ಇಲ್ಲಿ ನಾವು ಸಾಲ ಮಾಡಿದ್ದೀವಾ ಇಲ್ವಾ? ಅದಕ್ಕೆ ಕೇಳುತ್ತೆ, ಹಿಂದಿನ ಸಾಲ ತೀರಿಸಲೆಂದು ಬಂದಿಹೆವಯ್ಯವ ಜನ್ಮವ ತಳೆದು. ಹಿಂದಿನ ಸಾಲ ತೀರಿಸಲಿಕ್ಕೆ ನಾವು ಬಂದಿರೋದು. ಇದು ಯಾರು ಗಮನ ಇಟ್ಕೊಂಡಿದ್ದಾರಾ? ಇಲ್ಲ. ಇಲ್ಲೇನೋ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಸಾಲ ಯಾರ್ದು? ಎಲ್ಲಿಂದ ತೀರಿಸೋದು? ಯಾವಾಗ ತೀರಿಸೋದು? ಈ ಸಾಲ ಯಾವುದಪ್ಪ ಹಾಗಾದರೆ ಅಂತ ಇವತ್ತು ನೀವು ತಿಳ್ಕೊಳ್ಬೇಕಾಗತ್ತೆ. ನಮ್ಮ ಹಿಂದಿನ ಸಾಲ ಯಾವುದು? ಬೇಕಾ ಬೇಡವಾ? ಮಕ್ಕಳದಾಗಲಿ ನಿಮ್ಮದಾಗಲಿ ಯಾರದೇ ಆಗಲಿ ತಿಳ್ಕೊಬೇಕಾ ಬೇಡಮ್ಮ? ಆ ಸಾಲ ತೀರಿಸ್ಕೊಂಡಾಗ ನಿಮ್ಮ ಜನ್ಮ ಸಾರ್ಥಕ, ನೀವು ಹುಟ್ಟಿದ್ದಕ್ಕೆ ಈ ಭೂಮಿಯಲ್ಲಿ ಸಾರ್ಥಕ. ಹಾಗಿದ್ದ ಮೇಲೆ ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದೇನು, ಈಗ ತಿಳ್ಕೊಳ್ಳೋದೇನು ಅಂತಕ್ಕಂಥ ನಿಮಗೆ ಆಶ್ಚರ್ಯ ಆಗಬಹುದು. ಕಾರಣ ಏನಂದರೆ ಊಟ ಅವರಿಷ್ಟ ಅಂತಾರೆ, ಹೌದಲ್ಲಮ್ಮ? ಎಲ್ಲರೂ ಒಂದೇ ಥರ ಊಟ ಮಾಡಲ್ಲ. ಯಾಕೆ? ಎಲ್ರಿಗೂ ಒಂದೇ ಥರ ಊಟ ಇಷ್ಟ ಆಗಬೇಕಲ್ಲ. ನೋಟ ಪರರಿಷ್ಟ ಅಂತಾರೆ. ಅಂದರೆ ನಾವು ಮಾತಾಡ್ತಾ ಹೋಗ್ತೀವಿ, ಅದಕ್ಕೆ ಅರ್ಥ ಗೊತ್ತಾಗಿಲ್ಲ. ರುಚಿ ಅವರವರಿಗೆ ವೈಯಕ್ತಿಕವಾದ ರುಚಿಯಲ್ಲಿ ಊಟ ಮಾಡಿದ ಮೇಲೆ ಅವರ ನಾಲಿಗೆ, ಆ ನಾಲಿಗೆಯ ಪೂರ್ಣ ಸತ್ಯ ಯಾವುದು ಅಂದರೆ ನಾಲಿಗೆಯಲ್ಲಿ ಉತ್ಪತ್ತಿಯಾಗುವ ರಸ, ರುಚಿ ಅಂತೀವಲ್ಲ, ಹೌದಾ? ಆ ರಸನೇ ಜ್ಞಾನ, ಸೆನ್ಸ್ ಅಂತ ಹೇಳ್ತೀವಿ. ಸರಿನಾ ಇಂಗ್ಲೀಷು? ಓಕೆ, ಸೆನ್ಸ್ ಅಂತ ಹೇಳ್ತೀವಿ. ನಾಲಿಗೆಯಲ್ಲಿ ಉತ್ಪತ್ತಿಯಾಗುವಂತಹ ಜ್ಞಾನ ನಾವು ಗುರುತಿಸೋಳಕ್ಕಾಗಿಲ್ಲ. ಆ ಕಾರಣದಿಂದಾಗಿ ಅವ್ರವ್ರ ಇಷ್ಟ ರೀ, ಏನು ಬೇಕೋ ಅವ್ರು ತಿನ್ನಲಿ. ಈ ತಿನ್ನುವ ಕಾರಣದಿಂದಾಗಿ ಅವರ ನಾಲಿಗೆಗೆ ಏನು ರುಚಿಯಾಗಿರ್ತಕ್ಕಂತಹ ವಿಚಾರ ಇರುತ್ತೆ, ಅದರಂತೆ ಅವರ ಜನನೇಂದ್ರಿಯಗಳು ಕೆಲಸ ಮಾಡುತ್ತೆ. ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮಗು ಏನು ಇಷ್ಟಪಡುತ್ತೆ, ವ್ಯಕ್ತಿ ಏನು ಇಷ್ಟಪಡ್ತಾನೆ, ಆ ರುಚಿ ಏನು ಇಷ್ಟಪಡ್ತಕ್ಕಂತಹ ಒಂದು ಭ್ರಮೆ ಇರುತ್ತೆ. ಆ ಭ್ರಮೆ ಜನನೇಂದ್ರಿಯದ ಮೇಲೆ ಕೆಲಸವನ್ನು ಮಾಡುತ್ತೆ. ಯಾಕೆ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ದಾರಿ ತಪ್ತಾರೆ ಅಂದರೆ ಇದು ಸತ್ಯ. ಚಿಕ್ಕ ವಯಸ್ಸಲ್ಲಿ ಒಂದೇ ಅಲ್ಲ, ಮೊಮ್ಮಕ್ಕಳಾಗಿದ್ದರೂ ದಾರಿ ತಪ್ತಾರೆ. ಯಾಕೆ ಅಂದರೆ ವಯಸ್ಸು ಅಂತ ತಿಳಿಸಿ ಕೇಳ್ತಾ ಇದ್ದೀನಿ ನಾನು. 80-90 ವರ್ಷ ಆದರೂ ದಾರಿ ತಪ್ತಾರೆ, ಹೌದಾ ಇಲ್ಲ? ಈ ದಾರಿ ತಪ್ಪುವುದಕ್ಕೆ, ಭ್ರಮೆ ಬರುವುದಕ್ಕೆ ನಾವು ಮಾಡುತ್ತಿರುವ ಊಟದಲ್ಲೇ ನಮಗೆಲ್ಲವನ್ನೂ ಕೊಟ್ಟಿರ್ತಕ್ಕಂಥ ಭಗವಂತ ನಾಲಿಗೆಯಲ್ಲಿ ಇಟ್ಟಿದ್ದಾರೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಒಂದೊಂದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋದಾಗ ಈ ಸಾಲ ಇಂದ್ರಿಯಗಳ ಮೇಲೆ ಏನೆಲ್ಲ ನಡೆದಿತ್ತು ಹಿಂದೆ, ಅದರ ಮೇಲೆ ನಾವು ಈಗ ಹುಟ್ಟಿದ್ದೀವಿ ಅನ್ನೋದೇ ಸತ್ಯ. ನೀವು ತಿಳ್ಕೋಬೇಕು. ಹಿಂದಿನ ಸಾಲ, ಈ ಸಾಲ ಅಂದರೆ ಏನು ಅಂತ ಇವತ್ತು ಹೇಳ್ಬಿಡ್ತೀನಿ. ಈಗ ಕರೆ ಮಾಡೋರು ಅಕಸ್ಮಾತ್ ನಿಮ್ಮ ಕುಂಡಲಿ ಇದ್ದರೆ, ನಿಮಗೆ ಗೊತ್ತಿದ್ದರೆ, ನಿಮ್ಮ ಲಗ್ನ ಯಾವುದು ಅಂತ ನಮ್ಗೆ ಇವತ್ತು ಹೇಳಬೇಕು. ನಕ್ಷತ್ರ ಇಲ್ಲ, ನಿಮ್ಮ ಜನ್ಮ ಕುಂಡಲಿಯ ಲಗ್ನ ಯಾವುದಿದೆ ಅಂತ ನೋಡ್ಕೊಳ್ಳಿ. ಸುಮ್ಮನೆ ಅರ್ಜೆಂಟ್ ಕರೆ ಮಾಡಬೇಡಿ, ನಿಧಾನ ಆದರೂ ಪರವಾಗಿಲ್ಲ. ನಿಮ್ಮ ಕುಂಡಲಿಯಲ್ಲಿ ಜಾತಕದಲ್ಲಿ ಲಗ್ನ ಯಾವುದಿದೆ ಅದನ್ನು ನೋಡಿ ನಮಗೆ ಲಗ್ನ ಹೇಳಬೇಕು, ನಕ್ಷತ್ರ ಹೇಳೋದು ಬೇಡ. ಯಾಕೆಂದರೆ ನಿಮ್ಮದು ಸಾಲ ಯಾವುದು ಅಂತ ತಿಳ್ಕೊಳ್ಳಿ. ಇವತ್ತು ನಿಮ್ಮ ಮಕ್ಕಳದೋ, ನಿಮ್ಮದೋ, ನಿಮ್ಮ ಗಂಡಂದೋ
ಏನು ಹಿಂದಿನ ಸಾಲ ಇತ್ತು ನಮಗೆ, ಆ ಸಾಲವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ, ಆಗಾರು ತಿಳ್ಕೊಳ್ಳಿ. ಹೌದಲ್ವ, ಇಷ್ಟೆಲ್ಲ ಇದೆಯಾ ಅಂತ ಅದನ್ನು ಒಂದೊಂದು ಚೂರು ಆವರಣ ಮಾಡೋಣ. ಇವತ್ತು ಈ ಸಾಲದ ಬಗ್ಗೆ ನೀವು ತಿಳ್ಕೊಂಡ್ರೆ, ಸಾಲ ನೀವು ತೀರಿಸಿದ್ರೆ ಅಥವಾ ಅದಕ್ಕೆ ಪ್ರಯತ್ನನಾದ್ರು ಪಟ್ಟರು ನಿಮಗೆ ದೇವರು ಕಾಣಿಸ್ತಾರೆ ಅಂತಕ್ಕಂತಹ ಒಂದು ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ಅದಕ್ಕೆ ಕರೆ ಮಾಡ್ತಕ್ಕಂಥವರು ಲಗ್ನವನ್ನು ಮಾತ್ರ ಹೇಳಿ, ನಕ್ಷತ್ರ ಹೇಳಲೇಬೇಡ ಅಂತೆಲ್ಲ ಹೇಳಿ, ಆದರೆ ಲಗ್ನ ಬೇಕು, ಬರೇ ನಕ್ಷತ್ರ ವಿಚಾರ ಅಲ್ಲ. ಸಾಲ ಯಾವುದೋ ಒಂದು ಗೊತ್ತಾಗಬೇಕಲ್ಲ, ನಿಮಗೆ ಗೊತ್ತಾಗಬೇಕಲ್ಲಮ್ಮ. ನನ್ನ ಹಿಂದಿನ ಸಾಲ ಏನೋ ಅದು ಹೇಳ್ಬೇಡ. ಆಮೇಲೆ ಅದ್ರ ಕೆಲವರು ಹೇಳ್ತಾರೆ ನಾನು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ನೋ ಅಂತ, ಅದನ್ನೇ ಸಾಲ ಇವತ್ತು ಹೇಳೋಣ ಅಂತ. ಆ ಸಾಲ ನಿಮ್ಮ ತಲೆಯ ಮೇಲೆ ಎಷ್ಟರ ಮಟ್ಟಿಗಿದೆ ಅಂತಕ್ಕಂತಹ ವಿಚಾರವನ್ನು ಇವತ್ತು ಮುಂದೆ ಇಡೋಣ. ಇದು ಎಷ್ಟು ಆಶ್ಚರ್ಯಕವಾಗಿರ್ತಕ್ಕಂತಹ ಒಂದು ವಿಷಯ ಅಂದರೆ, ನಾವು ಮಾಡುವ ಊಟ, ನಾವು ಸೇವನೆ ಮಾಡ್ತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡ್ತೀವಲ್ಲ, ಅದನ್ನು ಕರಗಿಸಿ ಅದರಲ್ಲಿ ಉತ್ಪತ್ತಿಯಾದಂತಹ ಶಕ್ತಿಯನ್ನು ದೇಹದ ಎಲ್ಲ ಭಾಗಗಳಿಗೂ ತಲುಪಿಸಿ ಬೇಡದೇ ಇರತಕ್ಕಂಥದ್ದನ್ನು ಹೊರಗೆ ಕಳಿಸ್ತಾ ಇರತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೆ? ಭಗವಂತ ಮಾಡ್ತಾರೆ. ನಮ್ಮ ದೇಹದಲ್ಲಿ ಸೇವಿಸುತ್ತಿರುವ ಆಹಾರವನ್ನು ಕರಗಿಸಿ ಶಕ್ತಿಯನ್ನು ದೇಹಕ್ಕೆ ಅರ್ಪಿಸಿ ಯಾವ ಭಾಗಕ್ಕೆ ಯಾವ್ಯಾವ್ದು ಕೊಡಬೇಕು ಅದನ್ನೆಲ್ಲ ಕಳಿಸಿ ಬೇಡದೇ ಇರೋ ವೇಸ್ಟೆಲ್ಲ ಹೊರಗೆ ಹಾಕ್ತಾರೆ. ಇದು ಭಗವಂತನ ಕೆಲಸ. ಈಗ ಯೋಚನೆ ಮಾಡಿ, ನೀವು ಭಗವಂತನನ್ನು ಏನು ಕುಡುಕ್ತಾ ಇದ್ದೀರಾ ಅಂತ. ಉತ್ತರ ಸಿಕ್ತು ಅಂತೀಯಮ್ಮ. ಭಗವಂತನನ್ನು ಹುಡುಕುವುದು ಎಲ್ಲಿ? ನೀವು ತಿನ್ನುತ್ತಿರುವ ಊಟದಲ್ಲಿ. ಆದರೆ ನಾವು ಹುಡುಕುತ್ತಿರುವುದು ಎಲ್ಲಿ? ದೇವಾಲಯದಲ್ಲಿ. ಅಂದರೆ ಹೋಗಬೇಡಿ ಅಂತಲ್ಲ, ಮಾಡಿ. ಆದರೆ ಅಲ್ಲಿ ಸತ್ಯಾಂಶ ಏನೂ ಸಿಕ್ಕಲ್ಲ, ಅನುಮಾನದಲ್ಲೇ ಬರಬೇಕು ನೀವು. ಓದೆ ಏನು ನಮ್ಗೆ ಕಾಣಿಸ್ತಿಲ್ಲ, ಒಳ್ಳೇದಾಗಲಿಲ್ಲ, ದೇವ್ರು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊಂಡೇ ಬರೋದು. ಹೌದಾ? ಹೋಗಿರ್ತೀವಿ, ಹೋದ್ರೆ ಒಳ್ಳೇದಾಗತ್ತೆ ಅಂತ. ಹೋದ್ರೆ ಒಳ್ಳೇದಾಗತ್ತಲ್ಲ, ಅದು ಒಂದು ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು. ಪೂಜೆ ಮಾಡೋದು ಏನಕ್ಕೆ? ಅಭ್ಯಾಸಗಳನ್ನು. ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಬೇಕು, ಅದು ಅಭ್ಯಾಸ ಆಗಬೇಕು ಅಂತ. ಅಲ್ಲೇನೂ ಸಿಗುತ್ತೆ ಅಂತಲ್ಲ. ನೀವು ದೇವಸ್ಥಾನಕ್ಕಾರ ಹೋಗಿ, ಕಾಶಿಗಾರ ಹೋಗಿ, ಹರಿದ್ವಾರಗಾರ ಹೋಗಿ, ಪಕ್ಕದಲ್ಲಿರೋ ರಾಮ ಮಂದಿರಕ್ಕಾರ ಹೋಗಿ, ಆಂಜನೇಯ ದೇವಸ್ಥಾನಕ್ಕಾರ ಹೋಗಿ, ಅಥವಾ ನಿಮ್ಮ ಮನೇಲೆ ಕೂತ್ಕೊಂಡು ನೋಡಿ, ಅದೆಲ್ಲ ವಿಷಯ. ನಿಮಗೆ ಅಭ್ಯಾಸ ಆಗಲಿ ಅಂತ ಪೂಜೆ ಮಾಡಬೇಕೇ ಹೊರತು ಅಲ್ಲೇನೋ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಾವು ಈ ಭ್ರಮೆಯಲ್ಲೇ ಬಂದಿದ್ದೀವಿ, ಅದಕ್ಕೆ ನಾವು ಸಾಲದಲ್ಲಿದ್ದೀವಿ ಅಂತ ತಿಳ್ಕೊಳ್ಳಿ. ಈಗ 2,000 ರೂಪಾಯಿ ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದಾರೆ ಗೌರ್ಮೆಂಟವರು, ಸಾಲನೇ ರೀ. ಯಾರ್ದಲ್ಲ, ಅದು ನಿಮ್ಮದೇ ದುಡ್ಡು, ಮತ್ತು ಬಡ್ಡಿ ಕಟ್ಟಿ ಮತ್ತೆ ನೀವು ಮಾಡ್ಕೊತಿದ್ದೀರಾ. ಅದು ಇನ್ನೊಂದು ವರ್ಷದ ಜನ್ಮದಲ್ಲೂ ಮತ್ತೆ ತೀರಿಸಲೇಬೇಕು ನೀವು. ಕೊಡ್ತಾರೆ ಗೌರ್ಮೆಂಟ್ನವರು ಅಂದರೆ ಅಲ್ಲ. ಬೇಡುವುದನ್ನು ಬಿಡುವವರೆಗೆ ಭಗವಂತ ನಮ್ಮನ್ನು ಕೈಯಲ್ಲಿ ಹಿಡಿಯಲ್ಲ. ಎಲ್ಲಿವರೆಗೂ ನಾವು ಬೇಡ್ತೀವೋ ಅಲ್ಲಿವರೆಗೂ ಭಗವಂತ ನಮ್ಮ ಹತ್ರಕ್ಕೆ ಬರಲ್ಲ. ಬೇಡಬೇಕೆ ನಾವು ಬೇಡುವುದನ್ನು ಬಿಡಬೇಕು. ಇದೇ ದರಿದ್ರ ಲಕ್ಷಣ. ನಾವು ಬರೀ ಬೇಡದೇ ಕಲ್ತಿರೋದು. ಬೇಡಬಾರ್ದು, ಭಗವಂತನ ಹತ್ರನೂ ಬೇಡಬಾರ್ದು. ಬೇಡದ್ರೆ ಏನು ಬೇಡಬೇಕು? ನಾವು ಭಾರತ ದೇಶದ ಒಂದು ಗುಟ್ಟಿದೆ. ಭಾರತ ದೇಶದ ಒಂದು ಗುಟ್ಟಿದೆ. ಏನಾದ್ರು ಗೊತ್ತೇನಮ್ಮ? ನಮ್ಮ ಭಾರತೀಯರು ನಾವು ಅಂತ ಹೇಳೋದಕ್ಕೆ ಐಡೆಂಟಿ ಏನು? ಭಾರತ ದೇಶದಲ್ಲೇ ಏನು ಕುಟ್ಟಬೇಕು, ಹುಟ್ಟಿದ್ರೆ ಏನು ಕುಟ್ಟಬೇಕು. ನಮ್ಗೆ ಅದೆಲ್ಲ ಏನಕ್ಕೆ ಹೇಳಿ ಸ್ವಾಮಿ, ದುಡ್ಡು ಸಂಪಾದನೆ ಮಾಡಬೇಕು, ಭಾರತ ಕಟ್ಕೊಂಡು ನಮಗೇನಾಗಬೇಕು? ಇದು ನಮ್ಮ ದೇಶದ ವೀಕ್ನೆಸ್. ಭಾರತದ ಗುಟ್ಟು ಐಕ್ಯತೆ. ಮನುಷ್ಯನ ಗುಟ್ಟು ಭಗವಂತನಲ್ಲಿ ಐಕ್ಯತೆಯಾಗುವುದನ್ನು ಕಲಿಬೇಕಾಗಿರೋದು ನಮ್ಮ ಭಾರತ ದೇಶದ ಸಂಸ್ಕಾರ. ಒಪ್ಕೋಬೋದಲ್ಲ? ಇದಿಲ್ಲವೇ ಇಲ್ಲ. ಹೊಡೆದಾಡಿ ಬಡದಾಡಿ ಸಾಯ್ತಾ ಇದ್ದೀವಿ. ಮನೆಯಲ್ಲೇ, ಸಮಾಜದಲ್ಲಿ, ದೇಶದಲ್ಲಿ ಅದೇ ತಾನೇ ನಡೀತಾ ಇರೋದು. ಈಗ ದೇವರು ರಜಾ ತಗೊಂಡಿದ್ದಾರಾ, ಅಥವಾ ದೇವ್ರಿಗೆ ಗೊತ್ತಿಲ್ವಾ ಇದೆಲ್ಲ ಆಗ್ತಾ ಇರೋದು? ನೀವೇ ಸ್ವಲ್ಪ ಯೋಚನೆ ಮಾಡಿ. ಇದೆಲ್ಲ ನಮ್ಮದೇ ಕುತಂತ್ರಗಳು. ಭಗವಂತನನ್ನು ಇಲ್ಲಿ ತರಲಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ದೇಹದಲ್ಲಿ ಭಗವಂತನನ್ನು ಐಕ್ಯ ಮಾಡ್ತಕ್ಕಂತಹ ಸತ್ಯ ಇರೋದೇ ನಾವು ಸೇವಿಸುತ್ತಿರುವ ಆಹಾರ ಸೇವನೆಯಿಂದ. ನಿಮ್ಮ ಮಕ್ಕಳ ಜನನೇಂದ್ರಿಯಗಳ ಅರ್ಥವನ್ನು ತಿಳ್ಕೋಬೇಕಾದ್ರೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ತಿಳ್ಕೊಬೋದು, ಯೋಚನೆ ಮಾಡಿ. ಆದರೆ ಗಮನನೇ ಇಲ್ಲ, ಗೊತ್ತೂ ಇಲ್ಲ ಬಿಡಿ. ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಯಾಕೆ ಹಿಂಗೆಲ್ಲ ಕಲ್ತ್ಕೊಂಡ್ಬಿಟ್ಟೋ, ಇದ್ಯಾಕೆ ದಾರಿ ತಪ್ಪಿಬಿಟ್ಟೋ ಅಂದರೆ ಅದೇ ಕೆಲಸ. ಮೊಬೈಲಲ್ಲಿ ಏನೋ ನೋಡ್ತಾ ಐತೆ ಮಗು, ಅದೇ ಕೆಲಸ. ಅದಕ್ಕದು ಬೇಕು, ಅದು ನೋಡುತ್ತೆ. ಯಾಕೆ ಅಂದರೆ ಆ ದೇಹದಲ್ಲಿ ಇರ್ತಕ್ಕಂಥ ಒಂದು ಭ್ರಮೆ. ಹೀಗಾಗಿ ಈ ವಿಚಾರಗಳನ್ನ ಇವತ್ತು ನಿಮ್ಮ ಮುಂದೆ ಏನಕ್ಕೆ ಇಡ್ತಾ ಇದ್ದೀನಿ ಅಂದರೆ, ಈಗ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಅತಿ ಮುಖ್ಯವಾಗಿ ಇರ್ತಕ್ಕಂತಹ ಒಂದು ವಿಚಾರವನ್ನು ನಾವು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ,
ಸೂರ್ಯ ಮತ್ತು ಚಂದ್ರ ನಮಗೆ ಕಣ್ಣಿಗೆ ಕಾಣಿಸುತ್ತಿರುವ ದೇವರು, ಒಪ್ಕೋಬೋದಲ್ಲ? ಹೌದು. ಹಾಗಾದರೆ ಸೂರ್ಯನ ಕೆಲಸ ಏನು, ಚಂದ್ರನ ಕೆಲಸ ಏನು? ದೇವ್ರು ಹುಡ್ಕೋದಾಮೇಲೆ ಸೂರ್ಯನ ಕೆಲಸ ಏನು ತಿಳ್ಕೊಂಡಿದ್ದೀವಿ ಅಂತೇನಮ್ಮ? ಚಂದ್ರನ ಕೆಲಸ ಏನು, ನಮ್ಮ ಭೂಮಿಯ ಮಣ್ಣಿನ ಕೆಲಸ ಏನು, ಇವು 3 ತಿಳ್ಕೊಂಡ್ರೆ ಸಾಕು. ಅದಕ್ಕೋಸ್ಕರವಾಗಿ ಈ 3 ಶಕ್ತಿನ ತಿಳ್ಕೊಬೇಕಂದ್ರೆ ಕೇರಳದಲ್ಲಿರ್ತಕ್ಕಂಥ ಅನಂತ ಪದ್ಮನಾಭ ದೇವರನ್ನು ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗತ್ತೆ. ನೋಡಿದರೆ ನೀನು ನೋಡಿದ್ದೀನಮ್ಮ? ಅನಂತ ಪದ್ಮನಾಭ ಕೇರಳದಲ್ಲಿರ್ತಕ್ಕಂಥದ್ದು ವಿಶೇಷ ಏನು ಅಂದರೆ 3 ಬಾಗಿಲದಕ್ಕೆ ಒಂದು ದೇವರು ಒಂದೇ ಕಡೆ ಕಾಣಿಸಲ್ಲ. ಒಂದು ಕಡೆ ಕಾಲು, ಒಂದು ಕಡೆ ನಾಭಿ, ಇನ್ನೊಂದು ಕಡೆ ಮುಖ. ಹೋಗಿ ನೋಡಬೇಕು, ಕರ್ಮಗಳು ಕಳಿಬೇಕ್ರಿ. ಈಗ ತಾನೇ ಹೇಳಿದೆ ನಾನು, ದೇವರನ್ನು ಏನು ಹುಡುಕಬೇಕು ಅಂದರೆ ಇದೇ ವಿಶೇಷ. ಎಲ್ಲಿ ಏನು ಸಿಕ್ಕತ್ತೆ, ಏನಿದೆ ಅಂತಕ್ಕಂಥ ವಿಚಾರಕ್ಕೆ ಅದಕ್ಕೆ 3 ದ್ವಾರ ಇದೆ. ಮನುಷ್ಯನ ದೇಹದ 3 ಭಾಗಗಳಿಗೆ 27 ನಕ್ಷತ್ರನ 3 ಭಾಗವನ್ನಾಗಿ ಮಾಡಿ ಅದನ್ನು ತೋರಿಸಿದ್ದಾನೆ ಭಗವಂತ. ಒಂದು ನಕ್ಷತ್ರದ ಗುಂಪು 9, 3 ಗುಂಪಿಗೆ 27 ಆಯಿತು. ಈ 3 ಗುಂಪೆ ಕಾಲು 1, ನಾಭಿ 1, ತಲೆ 1. ಇದನ್ನು ತಿಳ್ಕೊಂಡ್ರೆ ಸಾಕ್ಷಾತ್ ಭಗವಂತ ನಿಮ್ಮ ದೇಹದಲ್ಲಿ ಇದ್ದಾರೆ. ಇದನ್ನು ತಿಳಿಯದೇ ಇರುವ ಕಾರಣ ನಾವೇನು ಮಾಡ್ತಾ ಇದ್ದೀವಿ, ಸಾಲ ಯಾವುದು ಮಾಡಿದ್ದೀವಿ ಅಂದರೆ, ಇವತ್ತು ಡೇಟು 11 ಇರ್ಬೋದೇನಮ್ಮ? ಇವತ್ತು ಡೇಟು 11 ಇರ್ಬೋದು ಅಂತ ಇಟ್ಕೊಳ್ಳೋಣ. ಇಷ್ಟನೇ ತಿಂಗಳು 12, ಇಷ್ಟನೇ ತಿಂಗಳು, ಇಂಥ ವಾರ, ಇಂಥ ವರ್ಷ, ಇಂಥ ಮಾಸ, ಇಂಥ ಪಕ್ಷ, ಇಂಥ ದಿನ, ಇಂಥ ಸಮಯ, ಇಂಥ ಅಮಾವಾಸ್ಯೆ, ಇಂಥ ಪೌರ್ಣಮಿ, ಇದೆಲ್ಲ ನಾವು ಬಳಸ್ಕೊತಾ ಇದ್ದೀವಲ್ಲ. ಹೌದು. ಇದನ್ನು ಯಾವ್ಯಾವ ರೀತಿ ನೀವು ಬಳಸಿದ್ದೀರಾ ಅಂತಕ್ಕಂಥದ್ದೇ ನಿಮ್ಮ ಇಂದಿನ ಸಾಲ. ಅಮಾವಾಸ್ಯೆನ ಹೇಗೆ ಬಳಸಿದ್ದೀರಾ, ಹೇಗೆ ತಿಳ್ಕೊಂಡ್ರಿ? ಪೌರ್ಣಮಿಯನ್ನು ಹೇಗೆ ಬಳಸಿದ್ರಿ, ಹೇಗೆ ತಿಳ್ಕೊಂಡ್ರಿ? ಸಮಯವನ್ನು ಹೇಗೆ ಬಳಸಿದ್ರಿ? ಸಮಯವನ್ನು ಯಾತಕ್ಕೆ ಬಳಸಿದ್ರಿ? ಹಗಲನ್ನು ಏನು ಪ್ರೀತಿಸಿದ್ರಿ? ರಾತ್ರಿಯನ್ನು ಏನು ಪ್ರೀತಿಸಿದ್ರಿ? ಇದೆಲ್ಲ ಬೇಕಲ್ಲ, ಪ್ರೀತಿಸೋದು ಗೊತ್ತಿದೆಯಾ ನಮಗೆ? ಯಾಕೆ ಅಂದರೆ ಅಮಾವಾಸ್ಯೆ ಒಬ್ಬರು ದೇವಸ್ಥಾನ ಮನೆ ಬೀಗ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ತಡೆ ಹೊಡ್ಸೋಕೊಬ್ರು ಹೋಯ್ತಾರೆ. ಅಮಾವಾಸ್ಯೆ ಬಂದರೆ ಯಾರೋ ಮಾಡಿಸ್ಬಿಟ್ಟಿರ್ಬೇಕು ಅಂತ ಉದಾಹರಣೆ ಕೊಡ್ತಾ ಇರೋದು. ಪೌರ್ಣಮಿ ಬಂದರೆ ಅವ್ರದ್ದು ಸಂಬಂಧಪಟ್ಟಂಥ ಏನೋ ಒಂದು ವಿಚಾರಗಳನ್ನ ಮಾಡ್ಕೋತಾ ಹೋಗ್ತಾರೆ. ಸೋಮವಾರ ಬಂತು, ಮಂಗಳವಾರ ಬಂತು, ಶನಿವಾರ ಬಂತು, ಕೃಷ್ಣ ಪಕ್ಷ ಬಂತು, ಶುಕ್ಲ ಪಕ್ಷ ಬಂತು, ಉತ್ತರಾಯಣ ಬಂತು, ದಕ್ಷಿಣಾಯನ ಬಂತು. ಇದನ್ನು ನೀವೆಷ್ಟು ಅನುಭವಿಸಿದ್ದೀರಾ, ಎಷ್ಟು ಪ್ರೀತಿಸಿದ್ದೀರಾ, ಯಾವ ರೀತಿ ನಡ್ಕೊಂಡಿದ್ದೀರಾ? ಇದರ ಸಾಲ ರೀ. ನೀವು ಮಕ್ಕಳು ಹುಟ್ಟಿದ್ದೀರಲ್ಲ, ನನ್ನ ಮಗ ಯಾಕೆ ಅಮಾವಾಸ್ಯೆಲಿ ಹುಡ್ತಾ, ನನ್ನ ಮಕ್ಕಳು ಯಾಕೆ ಅಮಾವಾಸ್ಯೆ ರಾತ್ರಿ ಮಧ್ಯರಾತ್ರಿಲಿ ಹುಟ್ಟಿದ್ರು, ಬೆಳಗಿನ ಜಾವ ಯಾಕೆ ಮಗು ಹುಡ್ತು, ಯಮಗಂಡ ಕಾಲದಲ್ಲಿ ಏನಕ್ಕೆ ಕೊಡ್ತು? ಈ ಕರ್ಮವನ್ನು ಇಲ್ಲಿವರೆಗಾಯಿತು ಪ್ರಪಂಚದ ಇತಿಹಾಸದಲ್ಲಿ ಯಾರಾದರೂ ಹೇಳಿ ತಿಳ್ಕೊಳ್ಳೋಕ್ಕಾಗಿದೆಯಾ? ಪಂಚಾಂಗದಲ್ಲಿ ಇರ್ತಕ್ಕಂಥ 5 ಅಂಗಗಳು ವಾರ, ತಿಥಿ, ಯೋಗ, ನಕ್ಷತ್ರ, ಕರ್ಣ. ಈ 5 ಏಕಕಾಲದಲ್ಲಿ ಈ ಪ್ರಪಂಚದ ಇತಿಹಾಸದಲ್ಲಿ ಇಲ್ಲಿವರೆಗೂ ಒಂದು ದಿನವೂ ಬಂದಿಲ್ಲ, ಬರೋದೂ ಇಲ್ಲ, ಆಗೋದೂ ಇಲ್ಲ. ಅಂದ ಮೇಲೆ ನಿನಗೆ ಒಳ್ಳೇದು ಹೆಂಗಾಗತ್ತೆ ಅಂತ ನೀವೇ ಯೋಚನೆ ಮಾಡಿ. ಶಾಸ್ತ್ರ ಹೇಳೋದೇನು ಏನು ಹೇಳ್ತಾರೆ, ನಿನಗೆ 12ನೇ ತಾರೀಕು ಅಕ್ಟೋಬರ್ ಮೇಲೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಹೌದಲ್ಲಮ್ಮ? ಒಳ್ಳೆಯದು ಅಂತ ಹೇಳೋನಿಗೆ ಗೊತ್ತಿಲ್ಲ, ಅಜ್ಞಾನಿ ಅವನು. ಒಳ್ಳೆಯದು ಅಂದರೆ ಏನು ಅಂತ ಕೇಳಬೇಕು ಅವನ್ನ. ಕಾರ್ ತಗೋತೀಯಾ ಅಂತಾರೆ, ಚಿನ್ನ ತಗೋತೀಯಾ ಅಂತಾರೆ. ಓಹ್, ಇವ್ರು ಖುಷಿಯೋ ಖುಷಿ. ಅವನು ಹೇಳಿದ ಮಾತು ಸುಳ್ಳು. ಇವ್ರು ಕಾಯ್ತಾರೆ 12ನೇ ತಾರೀಕು ಬರ್ತಂತ ಏನೋ ತಗೋತೀನಿ ಅಂತ. ಏನೂ ತಗೊಳ್ಳಲ್ಲ, ತಿನ್ನೋಕೆ ಊಟ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅವತ್ತು. ಆಗ ಬೈತಾನೆ, ಬರೀ ಸುಳ್ಳು ಹೇಳ್ತಾರೆ ಅಂತ. ಕೇಳಿದ ತಕ್ಷಣ ಹೇಳಿದ ತಕ್ಷಣ ಕೇಳಬೇಕು, ಸ್ವಾಮಿ ಕರೆಕ್ಟಾಗಿ ಹೇಳ್ಬಿಡಿ ಏನು ಒಳ್ಳೇದಾಗೋದು ಅಂತ. ಕೇಳಬೇಕಾ ಬೇಡಮ್ಮ? ಒಳ್ಳೇದಾಗೋದು ಅನ್ನೋದೇ ಸುಳ್ಳ್ರಿ, ಕೆಟ್ಟದಾಗಿದೆ ಅನ್ನೋದೇ ಸುಳ್ಳ್ರಿ. ಎರಡೂ ಸುಳ್ಳೆ, ಒಳ್ಳೆಯದೂ ಇಲ್ಲ, ಕೆಟ್ಟದ್ದೂ ಇಲ್ಲ. ಆದರೆ ಕಾರ್ಯಕ್ರಮದಲ್ಲಿ ಇವಾಗ ಹೇಳ್ತಾ ಇರ್ತಕ್ಕಂಥ ಕೆಲವು ಮಾತುಗಳು ನಿಮ್ಗೆ ಆಶ್ಚರ್ಯ ಆಗಬಹುದು. ಪ್ರಪಂಚದಲ್ಲಿ ಹೇಳ್ತಕ್ಕಂತಹ ವಿಚಾರನೆ ಬೇರೆ, ಆದರೆ ಇವ್ರು ಹೇಳ್ತಕ್ಕಂಥ ವಿಚಾರನೆ ಬೇರೆ. ಅದೇ ರೀ ಇರೋದು. ಆ ಸತ್ಯವನ್ನು ನಿಮ್ಮ ಮುಂದೆ ಹೇಳ್ತಾ ಇರ್ತಕ್ಕಂಥ ವಿಚಾರ ಇದೆಯಲ್ಲ, ಅದು ಎಷ್ಟು ಜನ್ಮದ ಪುಣ್ಯಗಳು ಅಂತ ನೀವು ತಿಳ್ಕೋಬೇಕು. ಬೆಳಿಗ್ಗೆ ಅಂದರೆ ಬರೀ ಓತ್ಲ, ಸಾಯಂಕಾಲ ಅಂದರೆ ಓತ್ಲ, ಸಾಯಂಕಾಲ ತನಕನೂ ಬರೀ ಓತ್ಲಾನೆ, ಬರೀ ಸುಳ್ಳು. ಇದೇ ಭ್ರಮೆ. ನೀವೆಲ್ಲಿವರೆಗೂ ಸತ್ಯ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಲ್ವೋ, ನೀವಾಗಲಿ ನಾನಾಗಲಿ ಭ್ರಮೆಯಲ್ಲೇ ಬದುಕಬೇಕು. ವಾರ ಯಾವುದೂ ಗೊತ್ತಿಲ್ಲ, ಡೇಟ್ ಯಾವುದೂ ಗೊತ್ತಿಲ್ಲ. ಈಗ ನಾನೇ ಅದಕ್ಕೆ ಹೇಳಿದ್ದು 11, 12. ಯಾಕೆ? ನಾವು ಭ್ರಮೆಗೆ ಹೋಗ್ಬಿಟ್ಟಿದ್ದೀವಿ.
ಯಾರೋ ಒಬ್ಬರಾಗಿದ್ದಾರೆ ಅಂತಲ್ಲ, ಪ್ರತಿಯೊಬ್ಬರು ಭ್ರಮೆಯಲ್ಲೇ ಇರೋದು. ಈ ಭ್ರಮೆ ಏನು ಅಂದರೆ ನಮ್ಮ ಮೆಮೊರಿ, ನಮ್ಮ ಜ್ಞಾಪಕ ಶಕ್ತಿ ನಮ್ಮನ್ನ ತಬ್ಬಿಬ್ಬು ಮಾಡಿಸುತ್ತೆ. ಇದೇ ಭ್ರಮೆ. ಜೇಬಲ್ಲೇ ದುಡ್ಡಿಟ್ಕೊಂಡು ಪ್ಯಾಂಟ್ ಜೋಬಲ್ ಆಯ್ತಾ ಶರ್ಟ್ ಜೋಬಲ್ ಆಯ್ತಾ ಗಾಬರಿ ನಮಗೆ ಆಗುತ್ತಾ ಇಲ್ಲಮ್ಮ? ಎಲ್ಲ ಇಲ್ಲಿ ಹುಡ್ಕೊಂಡು ಇಲ್ಲೈತೆ. ಇದನ್ನೇ ಭ್ರಮೆ ಅನ್ನೋದು. ಈ ಭ್ರಮೆ ಯಾರ್ಯಾರಿಗೆ ಯಾವ್ಯಾವ್ದು ಭ್ರಮೆ ಇತ್ತು ಅಂತ ಇವತ್ತು ಸ್ವಲ್ಪ ಬಿಡಿಸಿ ಹೇಳ್ತೀನಿ. ಆಶ್ಚರ್ಯ ಆಗ್ಬೋದು ನಿಮಗೆ. ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಭ್ರಮೆ, ಇಂದಿನ ಜನ್ಮದಲ್ಲಿ ಆಗಿರ್ತಕ್ಕಂಥ ಸಾಲ ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಎಂಥ ಒಳ್ಳೆಯ ಕಾಲ ಬಂದಿದೆ ಅಂತ ನೀವೇ ಡಿಸೈಡ್ ಮಾಡಿ ನಿಮಗೆ. ಯಾಕೆ ಅಂದರೆ ಇಷ್ಟು ಅದ್ಭುತವಾಗಿರ್ತಕ್ಕಂತಹ ವಿಚಾರವನ್ನು ನಾವು ತಿಳ್ಕೊಳ್ತಾ ಇದ್ದೀವಲ್ಲ ಅಂತಕ್ಕಂತಹ ವಿಷಯಕ್ಕೆ ನಾವು ಪ್ರಪಂಚ ಅಂತಕ್ಕಂಥದ್ದು, ದೇವರು ಅಂತಕ್ಕಂಥದ್ದು, ಮನುಷ್ಯ ಅಂತಕ್ಕಂಥದ್ದು ಪ್ರತಿಯೊಂದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಸೂರ್ಯನ ಕೆಲಸ ಏನು ಅಂದರೆ, ಆ ಬೆಳಕಿಲ್ಲ ಅಂದರೆ ಗಿಡ ಮರ ಸಸಿಗಳು ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಕಿರಣಗಳಿಂದನೇ ಅದಕ್ಕೊಂದು ಆಹಾರ ಸಿಗತ್ತೆ. ಒಪ್ಕೋಬೋದಲ್ಲ? ಚಂದ್ರನ ಕೆಲಸ ಏನು? ಭೂಮಿಯಲ್ಲಿ ಇರ್ತಕ್ಕಂತಹ ಚಂದ್ರ ತಂಪಾದ ವಾತಾವರಣವನ್ನು ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಕೊಡಲ್ಲ. ಚಂದ್ರ ತಂಪು ಸರಿ, ಹಾಗಾದರೆ ಎಲ್ಲರ ಮನೆಯಲ್ಲೂ ತಂಪಾಗಿರಬೇಕಲ್ಲ. ಕೆಲವೊಮ್ಮೆ ಕೂರಕ್ಕೆ ಆಗಲ್ಲ. ಏನು ಹೇಳ್ತೀಯಮ್ಮ? ಆ ಕೂರಕ್ಕಾಗಲ್ಲ ಅನ್ನೋರ ಮನೇಲಿ ಒಂದು ಕ್ಲೂ ಹೇಳ್ತೀನಿ. ಯಾರ ಮನೆಯಲ್ಲಿ ಇರುವೆ ಜಾಸ್ತಿ ಉತ್ಪತ್ತಿ ಆಗುತ್ತೋ ಆ ಮನೆಯಲ್ಲಿ ಒಂದು ರೀತಿಯಾದ ಸ್ವಲ್ಪ ಯಾಕೋ ಸ್ಮೆಲ್ ಬರುತ್ತಲ್ಲ ಈ ಮನೆಯಲ್ಲಿ, ಅದೇನೇ ಆ ಭೂಮಿಯಲ್ಲಿ ಉತ್ಪತ್ತಿ ಆಗ್ತಾ ಇರತಕ್ಕಂಥ, ನೈಸರ್ಗಿಕವಾಗಿ ಉತ್ಪತ್ತಿ ಆಗ್ತಕ್ಕಂತಹ, ಆ ಭೂಮಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ರಾಸಾಯನಿಕ ಅದು ಮನೆಯಲ್ಲಿ ಒಂದು ರೀತಿ ಸ್ವಲ್ಪ ದುರ್ವಾಸನೆಯನ್ನು ಉತ್ಪತ್ತಿ ಆಗತ್ತೆ. ಆ ಕ್ಲೂ ತೋರ್ಸೋಕ್ಕೆ ಇರಾ ಉತ್ಪತ್ತಿ ಆಗುತ್ತೆ. ಯಾಕೋ ನಮ್ಮ ಮನೇಲಿ ಇರಾ ಸ್ವಾಮಿ ಅಂತ ಇರೆ ಬರ್ತವೆ ಅಂದ್ಬಿಟ್ಟು ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. ಶಾಸ್ತ್ರ ಹೇಳೋ ಕಮಂಗಿ ಮುಂಡೆದಕ್ಕೆ ಇರುವೆ ಏನಕ್ಕೆ ಬರುತ್ತೆ ಅಂತ ಏನು ಗೊತ್ತು? ಸಕ್ಕರೆ ಹಾಕಮ್ಮ ಅಂದರೆ ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರವಾದಕ್ಕೆ ಅರ್ಶಿನ ಪುಡಿ ಹಾಕಿದ್ರೆ ಅದು ಹಂಗೆ ಆಬ್ಸೆಂಟ್ ಆಗಿಬಿಡುತ್ತೆ. ಅರ್ಶಿನ ಯಾವುದು? ಸಾಕ್ಷಾತ್ ಮಹಾಲಕ್ಷ್ಮಿ. ಎಂತಹ ಅದ್ಭುತವಾದ ಒಂದು ಪವಾಡ ಇದೆ. ಅದೇ ಶುಕ್ರವಾರ ಪೂಜೆ ಮಾಡೋ ಮಹಾಲಕ್ಷ್ಮಿಯರು ಅರ್ಶಿನ ಪುಡಿ ಹಾಕ್ಕೊಂಡು ಸ್ನಾನ ಮಾಡಿದ್ದೀರಾ ನೋಡ್ಕೊಳ್ಳಿ. ಅಯ್ಯೋ ಪುರುಸೊತ್ತೆಯಲ್ಲಿ ಸ್ವಾಮಿ, ಫಂಕ್ಷನ್ಗೆ ಹೋಗಬೇಕು, ಅರ್ಶಿನ ಅಲ್ಲಿರ್ಬೋದೇನೋ ಅಷ್ಟೇ. ಹಾಗೆ ನಮ್ಮ ಭ್ರಮೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ, ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂತಹ ತಂಪಾಗಿರ್ತಕ್ಕಂಥ ಸೂರ್ಯ ಚಂದ್ರ, ಕಿರಣಗಳಲ್ಲಿ ದೈವಶಕ್ತಿಯನ್ನು ಉತ್ಪತ್ತಿ ಆಗ್ತಕ್ಕಂಥ ಸೂರ್ಯ, ಇದಿಷ್ಟು ಈ ಭೂಮಿಯಲ್ಲಿ ಪಂಚಭೂತಗಳಿಂದ ಈ ಪ್ರಪಂಚ ಸೃಷ್ಟಿಯಾಗಿದೆ ಅಂತ ಹೇಳೋ ಪ್ರವಚನ ಹೇಳ್ತಕ್ಕಂಥವರು, ಈ ದೇಹ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಅಂತ ಹೇಳ್ತಕ್ಕಂಥವ್ರಿಗೆ ಪಂಚಭೂತಗಳ ಶಕ್ತಿ ಇರೋದಲ್ಲಿ ಭೂಮಿಯಲ್ಲಿ, ನಾವು ಹುಡುಕುತ್ತಿರುವುದಲ್ಲಿ ಆಕಾಶದಲ್ಲಿ. ಇಷ್ಟೆಲ್ಲ ಹೇಳಿದ ಮೇಲೆ ಕೊನೆಯಲ್ಲಿ ಒಂದೇ ಒಂದು ವಿಷಯ ಹೇಳ್ತೀನಿ. ಮಳೆ ಅಂತಕ್ಕಂಥದ್ದು ಬೀಳುತ್ತಲ್ಲ ನಮ್ಮ ಮೇಲಿಂದ ಟ್ಯಾಂಕಲ್ಲಿ ನೀರಿದೆಯಾ, ಅದು ಮಳೆ ಅನ್ನೋದು ಹೇಗೆ ಬೀಳೋದು? ಮಳೆ ಯಾವ ರೀತಿ ಬರುತ್ತೆ ಭೂಮಿಗೆ? ಮಳೆ ಬರೋದಕ್ಕೆ ಕಾರಣ ಏನಿರ್ಬೋದಮ್ಮ? ಮಳೆ ಮೇಲಿಂದ ಟ್ಯಾಂಕಿಂದ ನೀರು ಬೀಳುತ್ತಾ ಅಥವಾ ಆಕಾಶದಲ್ಲಿ ನೀರಿರುತ್ತಾ? ಮಳೆ ಹೇಗೆ ಬರುತ್ತೆ? ಕಷ್ಟ. ಇಂಗ್ಲೀಷ್ ಮೀಡಿಯಮ್ವರೆಗೆ ಗೊತ್ತಾಗಲ್ಲ. ಇಲ್ಲಿ ನಮ್ಮ ಭೂಮಿಯ ಅಲ್ಲಿ ಭೂಮಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆವಿ, ಹೌದಲ್ಲ? ಸಮುದ್ರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆವಿ ಅದು ಮೇಲೆ ಹೋಗಿ ಮೋಡಗಳಾಗಿ ಅಲ್ಲಿಂದ ನೀರು ಸುರಿಯುತ್ತೆ. ಅಂದರೆ ನಾವು ಭೂಮಿಯಿಂದ ಆಕಾಶಕ್ಕೆ ಹೋಗುವಂತಹ ನೈಸರ್ಗಿಕವಾಗಿರ್ತಕ್ಕಂಥ ಸತ್ಯವನ್ನು, ಮಳೆ ಬೀಳುತ್ತೆ ಅಂತ ತಿಳ್ಕೊಳ್ತಕ್ಕಂತಹ ವಿಚಾರಕ್ಕೆ ನಾವು ಉಸಿರಾಡ್ತಾ ಇರ್ತಕ್ಕಂಥದ್ದು ಮೇಲ್ಮುಖವಾಗಿ ಉಸಿರಾಡ್ತಾ ಇದ್ದೀವ ಅಂತ ತಿಳ್ಕೊಳ್ಳಿ. ಯಾರೇ ಆಗಲಿ, ಯಾವ ದೊಡ್ಡವರೇ ಆಗಿರಿ, ನೀವು ಎಷ್ಟೇ ವಯಸ್ಸಾಗಿರಲಿ ನಿಮಗೆ, ನಮ್ಮ ಉಸಿರಾಟ ಮೇಲ್ಮುಖವಾಗಿ ನಡೀತಾ ಇದೆಯಾ ಕೂತಲ್ಲಿ ನೋಡ್ಕೊಳ್ಳಿ. ಅಪ್ರಾಣೆ ಇಲ್ಲ, ಅರ್ಧನೇ ಉಸಿರಾಡ್ತಾ ಇರೋದು ನೀವು. ಎಲ್ಲಿಂದ? ಎದೆಯ ಭಾಗದಿಂದ ಮೇಲಕ್ಕೆ ಹೋಗುತ್ತೆ ಮತ್ತು ಕೆಳಕ್ಕೆ ಬರುತ್ತೆ, ಮೇಲಕ್ಕೆ ಹೋಗುತ್ತೆ ಕೆಳಕ್ಕೆ ಬರುತ್ತೆ. ಎಲ್ಲಿ ಆಡಬೇಕಿತ್ತದು? ಬೆನ್ನಲ್ಲಿ ಆಡಬೇಕು ಉಸಿರು. ನಾವೆಲ್ಲ ಆಡ್ತಾ ಇದ್ದೀವಿ? ಇದೇ ರೀ ಕರೋನಾ ಏನಕ್ಕೆ ಬಂತೇಳಿ ಇದಕ್ಕೆ ಮುಂದೆ ಉಸಿರಾಡೋದೇ ಗೊತ್ತಿಲ್ಲ ನಿಮಗೆ ಅಂತ ತೋರ್ಸೋಕ್ಕೆ ಬಂತು. ಆದರೂ ನಮ್ಮ ಜನಕ್ಕಿನ್ನೂ ಬುದ್ಧಿ ಬಂದಿಲ್ಲ. ಬಂದೈತೇನಮ್ಮ? ಕರೋನಾ ಏನಕ್ಕೆ ಬಂತು ಅಂತ ನಮ್ಮ ಜನಕ್ಕಿನ್ನೂ ಗೊತ್ತಿಲ್ಲ. ಅದೆಲ್ಲ ಚಿಟ್ಟೆಯಾಗಿ ಆರ್ಕೊಂಬಂತಂತೆ ಚೈನಾದಿಂದ. ಈ ಕತೆ ಹೇಳೋಕ್ಕೆ ಸೈನ್ಸ್ ಇರೋದು. ಅಲ್ಲಿಂದ ಆರ್ಕೊಂಬತ್ತಂತೆ. ಆರ್ಕೊಂಬಂದ್ಮೇಲೆ ಎಲ್ರಿಗೂ ಕರೋನಾ ಬರಬೇಕಿತ್ತಲ್ಲ. ಗಂಡನಿಗೆ ಬಂದರೆ ಹೆಂಡ್ತಿಗಿರಲಿಲ್ಲ. ಯಾಕೆ ಬರಲಿಲ್ಲ? ಅದು ಚಿಟ್ಟೆ ಮನೆಯೊಳಗೆ ಬಂದಿತ್ತಲ್ವಾ? ಎಷ್ಟು ಹಾಸ್ಯಾಸ್ಪದ ಇದೆ ಅಂದರೆ ನಮ್ಮ ನಿಜಕ್ಕೂ ಹೇಳ್ತೀನಲ್ಲ, ನಾವು ಮಾಡ್ತಿರೋದು, ಹೇಳ್ತಿರೋದು, ಓದ್ತಿರೋದು ನಿಜಕ್ಕೂ ಹೇಳ್ತೀನಲ್ಲ, ಏನು ಅಜ್ಞಾತವಾಸ ಹೋಗಿದ್ದೀರಿ ನಾವು, ಎಷ್ಟು ಅಜ್ಞಾನಿಗಳಾಗಿದ್ದೀವಿ ನಾವು.
ಯಾರೋ ಹೇಳೋದನ್ನು ಹಿಡ್ಕೊಂಡು ಕಲ್ತ್ಕೊಂಡು ಜೀವನ ಪರ್ಯಂತ ಅನುಭವಿಸ್ತಾ ಇದ್ದೀವಿ ಅಂದರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ನಾವೆಷ್ಟು ಭ್ರಮೆ ಲೋಕದಲ್ಲಿ ಇದ್ದೀವಿ ಅಂತ. ಈ ಭ್ರಮೆಯಿಂದ ಹೊರಗೆ ಬರಬೇಕಂದ್ರೆ ನಿಮ್ಮ ಹಿಂದಿನ ಸಾಲವನ್ನು ತೋರಿಸಿ ಹೇಳ್ಕೊಡೋಣ ಅಂತ ಈಗ ಮುಂದೆ. ಸರಿ ಗುರೂಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಮನುಷ್ಯ ದೇವರನ್ನು ಹುಡುಕ್ತಾ ಇದ್ದಾನೆ ಯಾಕೆ ಅನ್ನುವಂತಹ ವಿಚಾರವನ್ನ ಗುರೂಜಿ ತಮ್ಮದೇ ಆದ ರೀತಿಯಲ್ಲಿ ವಿಭಿನ್ನವಾಗಿ ವರ್ಣಿಸ್ತಾ ಇದ್ರು. ಈ ಕುರಿತಾಗಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇದೀಗ ಹೈದರಾಬಾದ್ನಿಂದ ಭಾಗ್ಯ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಭಾಗ್ಯ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಮಗಳ ನಕ್ಷತ್ರ ತಿಳಿಸಿ. ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಗುರುಗಳಿದ್ದಾರೆ. ಹಲೋ ಗುರುಜಿ ನಮಸ್ಕಾರ. ಗುರುಜಿ ನಾರಾಯಣ. ಅಮ್ಮ ಇವತ್ತು ಏನು ಹೇಳಬೇಕಿತ್ತು ಅಂತ ಹೇಳಿದ್ದೆ? ಗುರುಜಿ ಲಗ್ನ ಗೊತ್ತಿದೆಯಾ? ಮೀನ ಲಗ್ನ ಗುರುಜಿ. ವೆರಿ ಗುಡ್, ತುಂಬ ಖುಷಿ. ಓಕೆ, ಈಗ ಮಗಳ ಬಗ್ಗೆ ಏನು ಕೇಳಬೇಕು? ಮದುವೆ ಬಗ್ಗೆ ಕೇಳಬೇಕು ಗುರುಜಿ. ಎಷ್ಟು ವಯಸ್ಸು? 28 ವರ್ಷ ಗುರುಜಿ. ಏನು ಮಾಡ್ತಿರೋದು, ಏನು ಓದಿರೋದು ಮಗಳು? ಸಿನಿಮಾ ಇಂಡಸ್ಟ್ರಿಲ್ ಅವಳೆ. ಹಾಂ, ಸೆಕೆಂಡ್ PUC ಆಗಿದೆ ಗುರುಜಿ. ಓಕೆ. ಮದುವೆ ನೀವು ಮಾಡೋದಾ ಅವಳು ಮಾಡ್ಕೊಳ್ಳೋದಾ? ಅವಳೇ ಮಾಡ್ಕೊಳೋದು ಗುರುಜಿ. ಒಂದ್ಸರಿ ಆಗ್ತೀನಿ ಅಂತಾಳೆ, ಒಂದ್ಸರಿ ಆಗಲ್ಲ ಅಂತಾಳೆ. ಏನು ಹೇಳಿ? ಒಂದ್ಸರಿ ಆಗ್ತೀನಿ ಅಂತಾಳೆ, ಒಂದ್ಸರಿ ಮದುವೆ ಯಾಕಾಗ್ಬೇಕು ಅಂತ ಕೇಳ್ತಾಳೆ. ನೋಡಿ ಎಂಥ ಅದ್ಭುತವಾದ ಪ್ರಶ್ನೆ ಹಾಕಿದಾಳೆ ಅವಳು. ಬಾ 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 ಸರಿ ಅಲ್ವೇನಮ್ಮ? ಮದುವೆ ಯಾಕೆ ಮಾಡ್ಕೋಬೇಕು ಅದನ್ನು ಅಪ್ಪ ಅಮ್ಮ ಹೇಳ್ಕೊಡ್ಬೇಕು. ಈಗ ನಿಮ್ಮ ಮಗಳು ಕೇಳಿದ್ದು ಕರೆಕ್ಟ್, ನಿಜಕ್ಕೂ ಭಾರಿ ಒಳ್ಳೇದು. ಮದುವೆ ಯಾಕೆ ಮಾಡ್ಕೋಬೇಕು ಅಂದ್ರೆ ಏನು ಹೇಳಿದ್ರಿ ನೀವು? ಇಲ್ಲ ಯಾಕೆಂದ್ರೆ ಇವಾಗ ನಾವೆಲ್ಲ ಮಾಡ್ಕೊಂಡಿದೀವಲ್ಲಮ್ಮ, ಹಂಗೆ ಮಾಡ್ಕೊ. ಅಲ್ಲ, ನೀನು ಮಾಡ್ಕೊಂಡು ಹಳ್ಳಿಗೆ ಬಿದ್ದಿದ್ಯಾ, ನನ್ನ ಯಾಕೆ ಹಳ್ಳಿಗೆ ಬಿಡಿಸ್ತೀಯಾ ಅಂತಾರೆ. ಹೌದೌದು, ಹಂಗೆ ಅಂದ್ಲು ಗುರುಜಿ. ಅಲ್ವಾ? ಅಂದ್ರೆ ನಿಮ್ಗೆ ಮದುವೆ ಮಾಡ್ಕೊಂಡು ಏನೂ ಗೊತ್ತಾಗಿಲ್ಲ. ಅಲ್ಲ, ಈ ಪ್ರಶ್ನೆ ಮಕ್ಕಳು ಕೇಳೋದು ಸರಿ ಅಂತನ ತಪ್ಪು ಅಂತನಮ್ಮ? ಅಲ್ಲ, ಇವಾಗಿಂದು ಕೇಳ್ಬೇಕು ಗುರುಜಿ, ಇವಾಗಿನ ಜನರೇಷನ್ ಕೇಳ್ಬೇಕು. ಯಾಕೆ ಹೇಳಿ? ತಪ್ಪು ಯಾರ್ದು? ನಮ್ದೇ ಗುರುಜಿ. ಏನು ತಪ್ಪಾಗಿದೆ ಹೇಳಿ? ಓದ್ಕವ್ವ, ಚೆನ್ನಾಗಿ ಓದವ್ವ. ಓದಿಸಿದ್ಯಾರು? ಹೌದು ಗುರುಜಿ. ತಗೊಂಡು ಬ್ಯಾಟ್ ತಗೊಂಡು ತಲೆ ಮೇಲೆ ಬೈಡ್ ಅಂತ ಹೊಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮ್ ಓದವ್ವ. ನನ್ನ ಮಗಳು 98 ತಗೊಂಡವಳೆ. ಹೇಳ್ಕೊಂಡಿದ್ದು ಸ್ಕೋಪು 98. ನನ್ನ ಮಗಳು ನಾಷ್ಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಫೋನಲ್ಲಿ ಮಾಡೋದು. ಏನಮ್ಮ 98? ಯಾವುದರಲ್ಲಿ? ಮಾರ್ಕ್ಸ್ ಕಾರ್ಡಲ್ಲಿ. ಅವಳ ಲೈಫಲ್ಲಿ ಆರೋಗ್ಯದಲ್ಲಿ ಫುಲ್ 0. ಇಂಥ ತಂದೆ ತಾಯಿಗಳು ಮಕ್ಕಳು ಬೆಳೆಸ್ಬಿಟ್ಟು ಮದುವೆ ಮಾಡ್ಕೊ ಅಂತ ಹೇಳೋಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ. ನಿಮ್ಮ ಮಾತು ಕೇಳಿ ಮದುವೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಕೂಡ ಅವ್ರ ಕರ್ತವ್ಯನೇ ಅಲ್ಲ. ಯಾಕೆ ಅಂದರೆ ನಿಮ್ಗೆ ಗೊತ್ತೇ ಇಲ್ಲ. ನಿಮ್ಮನ್ನೇನು ಕೇಳಬೇಕು ಅವರು? ಅವ್ರು ಇಷ್ಟ ಬಂದಂಗೆ ಮಾಡ್ಕೋಬೋದು, ಇಲ್ಲ ಹಂಗೇ ಇರ್ಬೋದು. ಮದುವೆನೇ ಯಾಕೆ ಆಗಬೇಕು? ಜೀವನ ಹೆಂಗೋ ತಳ್ಬೋದು ರೀ, ಮದುವೆ ಯಾಕೆ ಆಗಬೇಕು? ಈ ಥರದ ವಿಚಾರ ಯಾಕೆ ಬಂತು ಅಂತಕ್ಕಂಥ ಪ್ರಶ್ನೆ. ಅಲ್ಲ, ನಿಮಗೆ ಬೇಜಾರಾಗ್ತಾ ಇದೆಯಾ, ಅರ್ಥ ಆಗ್ತಾ ಇದೆಯಾ? ಇಲ್ಲ, ಅರ್ಥ ಆಗ್ತಾ ಇದೆ ಗುರುಜಿ. ನಿಮ್ಮ ಯಜಮಾನ ವೃತ್ತಿ ಏನು? ನಾವು ಮೋಟ್ರು ಕೆಲಸ, ಬೋರ್ವೆಲ್ ಕೆಲಸ ಮಾಡ್ತಾರೆ ಗುರುಜಿ. ನಿಮ್ಮ ಯಜಮಾನರು ಮಾಡೋದಾ? ಹೌದು ಗುರುಜಿ. ಓಕೆ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳು ನಿಮ್ಮ ತಿಳಿದ ಮಟ್ಟಿಗೆ ಸ್ವತಂತ್ರವಾಗಿ ಎದ್ದು ಸ್ನಾನ ಮಾಡುವಂಥ ಸಮಯ ಏನಿರ್ಬೋದು? ಹಾಂ ಗುರುಜಿ, 5 ಗಂಟೆ ಗುರುಜಿ. ಹಾಂ, 5 ಗಂಟೆ ಬೆಳಗಿನ ಜಾವ 5 ಗಂಟೆ ಸ್ನಾನ ಮಾಡ್ತಿದ್ದಂಗೆ ಶೂಟಿಂಗ್ ಹೋಗ್ತಾ ಇರಬೇಕು ಗುರುಜಿ. ಅಲ್ಲ, ಹೋಗ್ಲಿಲ್ಲ, ಶೂಟಿಂಗ್ ಇಲ್ಲ ಅಂತ ಇಟ್ಕೊಳ್ಳಿ, ಯಾವಾಗ? ಅವಾಗ ಎದ್ದಾಳಲ್ಲ ಗುರುಜಿ, 1 ಗಂಟೆಗೆ ಎದ್ದಾಳ್ತಾಳೆ. ಮಧ್ಯಾಹ್ನ 1 ಗಂಟೆಗೆ ಹೇಳ್ತಾಳೆ. ಹೌದು, ನೈಟ್ ಎಲ್ಲ ಶೂಟ್ ಇದ್ರೆ 1 ಗಂಟೆಗೆ, ಬೆಳಗ್ಗೆನೆ ಶೋ. ನೈಟ್ ಇಲ್ಲ ಅಂದ್ರೆ 7 ಗಂಟೆ ಎದ್ದಾಳ್ತಾಳೆ ಗುರುಜಿ. ನೈಟ್ ಹೋಗಿಲ್ಲ ಅಂದ್ರೆ 7 ಗಂಟೆಗೆ ಹೇಳ್ತಾಳೆ. ಹೌದು ಗುರುಜಿ. ಎದ್ದ ಮೇಲೆ ಏನು ಮಾಡ್ತಾಳೆ? ಸ್ನಾನನ ಅಥವಾ ಕೂತ್ಕೊಂಡು ಏನಾರು? ಸ್ನಾನ ಮಾಡ್ತಾಳೆ. ಸ್ನಾನ, ಪೂಜೆ, ಶಿವ ಪೂಜೆ ಎಲ್ಲ ಕಲ್ತಿದ್ದೀನಿ ಗುರುಜಿ, ಮಾಡ್ತಾಳೆ ಅದ್ರ ಪ್ರಕಾರ. ಶಿವ ಪೂಜೆ ಅಂದ್ರೆ ಏನು ಮಾಡ್ತಾಳೆ? ಲಿಂಗು ಕರಡಿಗೆ ಹಾಕ್ಸಿದೀವಿ. ಹಾಂ, ಮಾಡ್ತಾಳೆ ಗುರುಜಿ. ಓಕೆ. ಈಗ ನಾನು ಅವಳು ಹುಟ್ಟಿರ್ತಕ್ಕಂಥದ್ದು ಮೀನ ಲಗ್ನ ಅಂತ ಹೇಳಿದ್ರಿ ನೀವು, ಅಲ್ವಾ? ಹೌದು ಹೌದು ಗುರುಜಿ. ದೇವ್ರನ್ನ ಪೂರ್ಣವಾಗಿ ಅವಳು ನಂಬಿದಾಳೆ ಅಂತ ಒಪ್ಕೋತೀರಾ? ಹೌದು ಗುರುಜಿ, ನಂಬ್ತಾಳೆ ಗುರುಜಿ. ಯಾವ ರೀತಿ ನಂಬ್ತಾಳೆ ಅಂದ್ರೆ ಯಾವ ಥರ? ನಂಬಿಕೆ ಇದೆ ಗುರುಜಿ. ಯಾವ ರೀತಿ ಹೇಳಿ? ನಂಬಿಕೆ ಅಂದ್ರೆ ಏನು? ದೇವ್ರ ಪೂಜೆ ಮಾಡೋದು ನಂಬಿಕೆ ಅಂತನಾ? ಅಲ್ಲ, ಅಂದ್ರೆ ದೇವ್ರ ಭಕ್ತಿಯಿಂದ ಕೈ ಮುಗಿದೋದ್ರೆ ಯಾವುದೋ ಕೆಲಸ ಆಗುತ್ತೆ ಅನ್ನೋದೊಂದು ನಂಬಿಕೆ ಅವಳಿಗೆ, ಆ ಥರ. ಈಗ ಹಾಗಿದ್ದ ಮೇಲೆ ಮದುವೆ ಅನ್ನೋ ವಿಚಾರಕ್ಕೆ ಇದನ್ನ ಬಳಸ್ಬೋದಾಗಿತ್ತಲ್ವಾ? ಅದೊಂದು ಕೇಳ್ತಾ ಇಲ್ಲ ಗುರುಜಿ. ಈಗ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಪಾಪ, ನಿಮಗೂ ಅರ್ಥ ಗೊತ್ತಾಗಲಿ. ಮೀನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಬೇಸಿಕ್ ಹಿಂದಿನ ಸಾಲ ಏನಿತ್ತು ಅಂದರೆ, ದೇವರು ಮಾಡೋರ್ನೆಲ್ಲ ದಾರಿ ತಪ್ಪಿಸಿ
ದೇವ್ರು ಮಾಡೋನೆಲ್ಲ ದಾರಿ ತಪ್ಪಿಸಿ ಇದು ಮಾಡ್ತಿರೋದು ತಪ್ಪು, ತೊಗೊಂಡೋಗೆಲ್ಲ ನೀರಿಗೆ ಮುಳುಗಿಸಿ ನೀವು ತಿಳ್ಕೊಂಡಿರೋದು ತಪ್ಪು. ಅಂದರೆ ದೇವರನ್ನು ನಂಬಿ ದೇವರಿಗೋಸ್ಕರವಾಗಿ ಮಾಡ್ತಾ ಇದ್ದಂತಹ ವಿಚಾರಗಳನ್ನು ತನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಇನ್ನೊಬ್ಬರು ಮಾಡ್ತಿರೋ ತಪ್ಪು ಅಂತ ಹೇಳಿ ಈ ಹುಡುಗಿಯ ಹಿಂದಿನ ಸಾಲ ಮೀಲಗ್ನಕ್ಕೆ ಏನಕ್ಕೆ ಹುಡುಗಿ ಬಂತು 50-50, ಸ್ವಲ್ಪ ನಂಬ್ತೀನಿ ಸ್ವಲ್ಪ ನಂಬಲ್ಲ. ಈ ಒಂದು ಬೇಸಿಕ್ ಈ ಹುಡುಗಿಯ ಹಿಂದಿನ ಸಾಲ. ಈ ಜನ್ಮದಲ್ಲಿ ಯಾವುದನ್ನೂ ನಂಬಲ್ಲ. ಸೊ ಹೇಳಿದ್ದೀರಾ ದೇವ್ರು ಇದ್ದಾನೆ ಇರ್ಬೋದು, ಪೂಜೆ ಮಾಡಬೇಕು ಅಂತ ಹೇಳಿದರೆ ಮಾಡ್ತೀನಿ, ಬಟ್ ನನ್ನ ವೈಯಕ್ತಿಕ ವಿಚಾರಕ್ಕೆ ನೀವು ಯಾರು ಎಂಟ್ರಿ ಬರಬೇಡಿ. ಈಗ ದೇವ್ರು ಇದ್ದಾನೆ ಅಂತ ಹೇಳಿದ್ದೇನೋ, ದೇವ್ರ ಪೂಜೆ ಮಾಡಿದ್ದೀನಿ ಅಂತ ಹೇಳಿದ್ದೇನೋ, ಈಗ ನನ್ನ ವೈಯಕ್ತಿಕ ವಿಷಯಕ್ಕೆ ಯಾವುದೂ ಬರಬೇಡಿ ಅಂದರೆ ಅರ್ಥ ಏನೀಗ? ದೇವ್ರು ಎಲ್ಲಿಗ ಅದಾದರೆ? ಅಮ್ಮ ನಾನು ಹೇಳೋದು ಅರ್ಥ ಆಯ್ತಾ ನಿಮಗೆ? ಅರ್ಥ ಆಗ್ತದೆ ಗುರುಜಿ. ನಿಮ್ಮ ಮಗಳ ಮೈಂಡ್ ಸೆಟ್ ಇದೆ ತಾನೆ? ಹೌದು ಗುರುಜಿ. ಹಾಂ, ಇವರು ಶಿವ ಪೂಜೆ ಮಾಡೋದು ಕಲಿಸಿದ್ರು ಅಂದರೆ ಇವರು ಬಲವಂತಕ್ಕೆ ಮಾಡಿದ್ರು. ಅವಳಿಗೆ ಇಷ್ಟ ಇಲ್ಲ ಅಂದ್ರೇನು, ನಮ್ಮಮ್ಮ ಹೇಳಿದರೆ ಮಾಡಬೇಕು, ಮಾಡೋಣ. ಸಾಲ ಹಿಂಗೆ ಹೇಳಿದ್ರೆ ಸಂಜೆ 5 ಗಂಟೆವರೆಗೂ ಕೊಡ್ತೀನಿ, ದೇಹ ಹೇಗೆ ರೆಡಿಯಾಗಿದೆ, ಇವರ ಅಪ್ಪನ ಒಂದು ಮೆಟೀರಿಯಲ್, ಈ ಮಗುವಿನ ತಂದೆಯ ಮೆಟೀರಿಯಲ್ ಏನಾಗಿದೆ. ನೆಕ್ಸ್ಟ್ ಪಾರ್ಟಿಗೆ ಬಂದರೆ ನಿಮ್ಮ ಯಜಮಾನರು ಬೆಳಗಿನ ಹೇಳ್ತಕ್ಕಂತಹ ಸಮಯದ ಪ್ರಜ್ಞೆ ನಿಮಗೆ ಹೇಗನ್ಸುತ್ತೆ? ನಿಮ್ಮ ಮದುವೆ ಆದಾಗಿನಿಂದ ತಗೊಳ್ಳಿ, ನಿಮ್ಮ ಯಜಮಾನರ ವಿಚಾರ. ನಮ್ಮ ಯಜಮಾನ್ರು 5 ಗಂಟೆಗೆ ಎದ್ದು ಟೀ ಮಾಡ್ಕೊಂಡು ಕುಡ್ಬಿಟ್ಟು ತಿರುಗಿ ಮಲಗ್ತಾರೆ. ಆಮೇಲೆ ತಿರ್ಗಿ 6 ಗಂಟೆಗೆ ಎದ್ದು ಕೆಲಸ, ಅವರು ಬಂದರೆ ಹೋಗ್ತಾ ಇರ್ತಾರೆ ಗುರುಜಿ. ಅಲ್ಲ, ನಾನು ಹೇಳಿದ ಪ್ರಶ್ನೆ ಏನು ಅಂದರೆ, ಟೀ ಕುಡಿದ್ರು ಮಲಗಿದ್ರು 5 ಗಂಟೆ ಕರೆಕ್ಟಾಗಿ 4:15 ಎದಲ್ತಾರೆ. 5 ಗಂಟೆಗೆ ತಿರ್ಗಿ ಟೀ ಕುಡಿದ್ಬಿಟ್ಟು ಈಗ ಏನು ಮಾಡಬೇಕಿತ್ತು? ಹಾಗಾದ್ರೆ ಎದ್ದ ಮೇಲೆ ಏನು ಮಾಡಬೇಕಿತ್ತು ಮನುಷ್ಯ ಆದವರು? ಎದ್ದು ಸ್ನಾನ ಮಾಡಬೇಕು ಗುರುಜಿ. ಅವ್ರು ಅಷ್ಟೇ ಒಂದು ನಿಮಿಷ. ಈ ಸೋಮಾರಿತನದ ಮೆಟೀರಿಯಲ್ಲು ನಿಮ್ಮ ಮಗಳ ರಕ್ತದಲ್ಲಿ, ದೇಹದಲ್ಲಿ ಇದೆ. ನಿಮ್ಮ ಯಜಮಾನರು ದೇಹ ಏನಿದೆಯೋ ಅದು ನಿಮ್ಮ ಮಗಳು. ನಿಮ್ಮ ಮಗಳ ದೇಹದಲ್ಲಿ ಹರಿತಾ ಇರೋ ರಕ್ತ ಅದು ನೀವು. ಅವಳ ಮೈಂಡಲ್ಲಿ ಓಡ್ತಾ ಇರ್ತಕ್ಕಂಥದ್ದು ನೀವು. ತಂದೆ ತಾಯಿಯಿಂದ ಬಂದಿರತಕ್ಕಂಥ ಬಳುವಳಿ ಇದು. ನಿಮ್ಮಿಬ್ಬರ ಸಾಲವನ್ನು ನೀವು ತೀರಿಸಿಲ್ಲ, ಮಗಳ ಸಾಲವನ್ನು ಅವಳು ತೀರಿಸಿಲ್ಲ. ಈಗ ಇವಳು ಮದುವೆ ಮಾಡೋಕ್ಕೆ ಹೊರಟಿದ್ದೀರಾ, ಮದುವೆ ಮಾಡ್ತೀರಾ? ಸಾಧ್ಯನೇ ಇಲ್ಲ. ಮಾಡಬೇಕಾಗಿದ್ದೇನು? ಈ ಮಗು ಹುಟ್ಟಿದೆ, ಈ ಮಗುವಿನ ಹಿಂದಿನ ಸಾಲ ಏನು ಅಂತ ತಿಳ್ಕೊಳ್ಳೋದು ಯಾರ್ಯಾರು ಅಭ್ಯಾಸ ಇದೆಯೇನಮ್ಮ? ಯಾರಿಗಾದರೂ ಆಗಲಿ. ನಾವು ಎಷ್ಟು ಮಟ್ಟಿಗೆ ಬದುಕ್ತಾ ಇದ್ದೀವಿ ಸ್ವಲ್ಪ ಯೋಚನೆ ಮಾಡಿ. ಮಾತಾಡಲ್ಲ ದೇವರು ಅಂದ್ಬಿಟ್ಟು ನಿಮ್ಮದೇ ತೀರ್ಮಾನ, ಏನು ಬೇಕು ನೀವೇ ಮಾಡೋದು. ಆ ದೇವ್ರು ಮಾಡಿದ್ರೆ ಒಳ್ಳೆಯದು, ಈ ಮಂತ್ರ ಹೇಳಿದ್ರೆ ಒಳ್ಳೆಯದು, ಹಿಂಗೆ ಹೇಳ್ಕೊಂಡು ನೀವು ತೀರ್ಮಾನ ಮಾಡ್ಕೊಂಡಿದ್ದೀರಾ. ಅದು ನಿಮ್ಮ ಭ್ರಮೆ. ಭಗವಂತನನ್ನು ನಾವು ಇಷ್ಟ ಬಂದಂಗೆಲ್ಲ ಬಳಸೋದಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದ್ದು ಯಾರು? ಸರಿನಾ ಇದು ಶಾಪ ಹೌದಾ ಇಲ್ವಾ? ನೀವೇ ಯೋಚನೆ ಮಾಡಿ. ಕೂತ್ಕೊಂಡು ಪೇಸ್ತೀರ ಒಂದೊಂದ್ಸಲ, ಯಾವ ಜನ್ಮದಲ್ಲಿ ಏನು ಮಾಡಿದ್ನೋ ಅಂತ. ಏನು ಮಾಡಿಲ್ಲ ರೀ. ಎಚ್ಚರಿಕೆಯಿಂದ ಬದುಕುವ ಲಕ್ಷಣ ಇಲ್ಲವೇ ಇಲ್ಲ. ಯಾಕೆ? ಓದಿದ್ರೆ ಎಲ್ಲ ಸಿಗ್ತದೆ ಅಂತ ಈ ಅಜ್ಞಾನತ್ವದಲ್ಲಿ ನಾವು ಬದುಕ್ತಾ ಇದ್ದೀವಿ. ಮಕ್ಕಳನ್ನು ಬದುಕಿಸ್ತಾ ಇದ್ದೀವಿ. ಅವ್ರು ನೋಡಿ ನೀವು ಅಳ್ತೀರಾ, ನಿಮ್ಮ ನೋಡಿ ಅವ್ರು ಅಳ್ತಾರೆ. ಯಾಕೆ ಬೇಕಿದು? ಈ ವಿಚಾರ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಬೇಕು ಅಂತ್ಯಾ ಬೇಡ ಅಂತ್ಯಮ್ಮ? ಬೇಕು ಗುರುಜಿ, ಬೇಕು. ಈಗ ಇದನ್ನು ನೀವು ತಿಳ್ಕೊಳ್ಳದೆ ಮಗಳು ಬೆಳೆಸೋದಕ್ಕೆ ನೀವೇನು ಮಾಡ್ಕೋಬೇಕು? ಇವಾಗ ಸುಮ್ಮನೆ ಇರಬೇಕು. ಅವಳು ಹೇಳ್ದಂಗೆ ನೀವು ಕೇಳಬೇಕು, ನೀವು ಹೇಳ್ದಂಗೆ ಅವ್ಳು ಕೇಳೋಕ್ಕಾಗಲ್ಲ. ಇದು ನಿಮ್ಮ ಮನೆಗೆ ಒಂದು ಶಾಪ. ಎಲ್ರದ್ದು ಮದುವೆ ಆಯ್ತಾ ಇದೆ, ನನ್ನ ಮಗಳು ಮದುವೆ ಆಯ್ತಾ ಇಲ್ವಲ್ಲ, ಎಲ್ಲರೂ ಕೇಳ್ತಾವ್ರಲ್ಲ, ನನ್ನ ಮಗಳು ಯಾಕೆ ಕೇಳ್ತಾ ಇಲ್ಲ? ಹಿಂಗೇ ಯೋಚನೆ ಮಾಡಬೇಕು. ಅತ್ತ ನಿಮ್ಗೆ ಯೋಚನೆ. ಹೌದು ಗುರುಜಿ. ನಿಮ್ಮ ಯಜಮಾನ ಹಿಂಗೆ ಹೇಳ್ತಾಳೆ ಗುರುಜಿ, ಈ ವರ್ಷ ಆಗಲ್ಲಮ್ಮ, ಮದುವೆ ಆಗಲ್ಲ, ಸಾಧ್ಯನೇ ಇಲ್ಲ. ನೀವು ಅಕಸ್ಮಾತ್ ಯಾವ ಥರ ಫೋನ್ ಬಂದರೆ ನೀವು ಅಕಸ್ಮಾತು ಅವತ್ತು ಎಚ್ಚರಿಕೆ ತಗೋಬೋದು. ಓಹೋ ಹಿಂಗೆ ಆಗೋಯ್ತಂತೆ, ಅಷ್ಟೇ ನಿಮ್ಮ ಮನೆ ಬರ. ಇವರು ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿ ಅಕ್ಷತೆ ಆಗ್ತೀನಿ ಅನ್ನೋದು ಕನಸಿನ ಮಾತು. ಜನ್ಮದಾತ ಮಾಡಿರ್ತಕ್ಕಂಥ ಸೋಮಾರಿತನ. ಜನ್ಮ ಕೊಟ್ಟ ತಂದೆ ಬೆಳಗಿನ ಸಮಯವನ್ನು ಹೇಗೆ ಬಳಸಿದ್ದಾರೆ ಅಂದರೆ, ಇನ್ನು ಒಳ್ಳೆಯ ಸಂತಾನ ಹೆಂಗ್ರಿ ಬರುತ್ತೆ? ಸ್ಟ್ರಕ್ಚರೇ ಕೆಟ್ಟೋಗಿದೆ. ಯಾವುದು ದೇಹದಲ್ಲಿರ್ತಕ್ಕಂಥ ಸ್ಟ್ರಕ್ಚರ್ ಪೂರ್ತಿ ಕೆಟ್ಟಿದೆ ಅಂದರೆ ಅಪ್ಪನ ಹಿಡ್ಕೋಬೇಕು. ಸ್ವಲ್ಪ ಕುತ್ಕೊಳ್ಳಪ್ಪ ನೋಡ್ತೀನಿ ಆ್ಯಂಗಲ್ ಹೆಂಗೈತೆ ಅಂತ. ಮಕ್ಕಳು ಇಷ್ಟು ಡ್ಯಾಮೇಜಲ್ಲಿ ನನ್ನನ್ನು ಸೃಷ್ಟಿ ಮಾಡಿದ್ಯಾ ನೀನು, ನನಗೇನಪ್ಪ ಹೇಳ್ತೀಯ ತಂದೆ ಅಂತ ಕೇಳಬೇಕು ಮಕ್ಕಳು. ಅವತ್ತಾರು ಬುದ್ಧಿ ಬರುತ್ತಾ ಅಪ್ಪ ಅಮ್ಮಂದರಿಗೆ ಅಂತ. ನಾವು ಹೇಳ್ದಂಗೆ ಕೇಳಬೇಕಂತೆ ಮಕ್ಕಳು. ಯಾವ ಕಾನೂನು ರೀ ಇದು? ನೀವು ಬಂದಿರೋದೇ ರಾಂಗ್ ರೂಟು, ಅದರಲ್ಲಿ ಬಂದಿರೋದು ಮಕ್ಕಳು ರಾಂಗ್ ರೂಟು. ಯಾಕೆ ಹೇಳ್ದಂಗೆ ಕೇಳಬೇಕು? ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ನಿಮ್ಮ ಯಜಮಾನ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇದ್ದರೆ
ಅವಳು ಮದುವೆ ಆಗ್ತಾಳೆ ಬಿಡ್ತಾರೆ. ನಾನು ಎರಡನೇ ವಿಷಯ, ಮೀನ ಲಗ್ನದಲ್ಲಿ ಹುಟ್ಟಿದ್ದಕ್ಕೆ ನಮ್ಮ ವಂಶದಲ್ಲಿ ನಿಮ್ಮ ಯಜಮಾನರ ವಂಶ ಪ್ಲಸ್ ನಿಮ್ಮ ವಂಶ, ಈ ಎರಡೂ ವಂಶಗಳ ತಳಹದಿ ಬೇರನ್ನು ಹುಡುಕಿದ್ರೆ ಆ ಮಗು ಸೇಫ್ ಆಗ್ತಾಳೆ, ನಿಮ್ಮ ಮಾತು ಕೇಳ್ಬೋದು ಅಥವಾ ಒಳ್ಳೆ ರೀತಿಯಲ್ಲಿ ಮದುವೆ ಆಗ್ಬೋದು. ಹಾಗಂತ ಇದು ಕೇಳಲಿಲ್ಲ ಮಾಡಲಿಲ್ಲ ಅಂದರೆ ಏನೇನೋ ಆಗ್ಬಿಡುತ್ತೆ, ಗಾಬರಿ ಆಗಬೇಡಿ. ನಮ್ಮ ತಪ್ಪನ್ನು ಇವತ್ತಾರು ಅರ್ಥ ಆಗಿ ಶುಕ್ರವಾರ ದಿನ ಕರೆ ಸಿಕ್ತು, ನನ್ನ ಮಗಳಿಂದ ನನ್ನ ಕುಟುಂಬವನ್ನು, ನನ್ನ ಗಂಡನ ಕುಟುಂಬವನ್ನು ಸಾಲ ತೀರಿಸೋದಕ್ಕೆ ದಾರಿ ಸಿಕ್ತಪ್ಪ ಅಂತ ಖುಷಿ ಪಡ್ತೀರಾ, ಬೇಜಾರು ಮಾಡ್ಕೋತೀರಾ? ಖುಷಿ ಪಡ್ತೀನಿ ಗುರುಜಿ, ಬೇಜಾರಿಲ್ಲ ಗುರುಜಿ. ಮದುವೆ ಬಗ್ಗೆ ದಯವಿಟ್ಟು ನಾವು ಹುಡುಗಿಗೆ ಏನು ಟಚ್ ಮಾಡೋಕೆ ಹೋಗಬೇಡಿ, ಫೋನಲ್ಲೂ ಕೇಳೋಕೆ ಹೋಗಬೇಡಿ, ಮಾಡ್ಕೊಂತ ಹೇಳೋಕ್ಕೆ ಹೋಗಬೇಡಿ. ನೀವು ಗಂಡ ಹೆಂಡತಿ ಇವಳು ಮದುವೆಗೆ ಏನು ಮಾಡಬೇಕು, ಏನು ತಪ್ಪಾಗಿದೆ ತಿಳ್ಕೊಬೇಕಾ ಬೇಡವಾ ತಾಯಿ? ಅದು ತಿಳಿಸೋಕ್ಕೆ ನಾನು ರೆಡಿ ಇರ್ತೀನಿ, ನೀವು ರೆಡಿ ಇದ್ದೀರಾ? ಫಸ್ಟ್ ಡಿಸೈಡ್ ಮಾಡಿ. ಈ ಸತ್ಯ ನಮಗೆ ತಿಳಿಲೇಬೇಕು ಅನ್ನೋದಾದರೆ ಇಡೀ ನಿಮ್ಮ ಕುಟುಂಬದ ಕತೆ, ನಿನ್ನ ಗಂಡನ ಮನೆಯದು, ನಿಮ್ಮ ಅಪ್ಪನ ಮನೆಯದು, ಇದೆಲ್ಲವೂ ತಿಳ್ಕೊಳ್ಳೋದಕ್ಕೆ ಒಂದು ಮಗು ಹುಟ್ಟಿದೆ ಅನ್ನೋ ಸತ್ಯ ಪ್ರತಿ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು. ಒಳ್ಳೇದಾಗಲಿ ತಾಯಿ, ಗಾಬರಿ ಆಗಬೇಡಿ. ನೀವಿಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿ, ಅವಳು ಮಾತಾಡ್ಸೋಕೆ ಹೋಗ್ಬೇಡಿ, ನೀವು ರಿಪೇರಿ ಮಾಡಿ, ಆಟೋಮೆಟಿಕ್ ತಿರುಗುತ್ತೆ ಬೋಟ್ ನಡೆಸೋನು ಸರಿಯಾಗಿದ್ದರೆ ಬೋಟ್ ಹೋಗುತ್ತೆ. ಒಳ್ಳೇದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಚೇತನ್ ಅಂತ ಹೇಳಿ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಚೇತನ್. ನಮಸ್ಕಾರ ಗುರುಗಳೇ. ಹರಿ ಓಂ ಗುರುಗಳೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಗುರುಗಳೇ. ಕಟಕ ಲಗ್ನ ನಂದು. ಓಕೆ, ಪ್ರಶ್ನೆ ಏನು ಅಂತ ಹೇಳಿ. ಹಲೋ ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಏನು ಓದಿದ್ಯಾ ತಾಯಿ? ಅಮ್ಮ ಗುರುಗಳೇ, ನಾನು 10ನೇ ಕ್ಲಾಸ್ವರೆಗೂ ಓದಿದ್ದೀನಿ ಗುರುಗಳೇ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿಲ್ಲ ಗುರುಗಳೇ ಇನ್ನು. ಗುರುಜಿ ಚೇತನ್ ಅಂತ ಹೇಳಿ. ಚೇತನ್ ಅಂತ. ಚೇತನ್, ಓಕೆ ಓಕೆ ಓಕೆ. ಹೌದು, ನಾನು ಸ್ವಲ್ಪ ಮೆತ್ತಗೆ ಮಾತಾಡಿದ್ರೆ ಒಂದು ಸ್ವಲ್ಪ ಓಕೆ, ಅದೇ ವಾಯ್ಸ್ ನನಗೆ ವ್ಯತ್ಯಾಸ ಗೊತ್ತಾಯ್ತು, ಅದಕ್ಕೋಸ್ಕರವಾಗಿ. ಹೌದು ಗುರುಗಳೇ. ಓಕೆ ಚೇತನ್, ಏನು ತಿಳ್ಕೊಬೇಕು ಅಂತ ಮಾಡಿದ್ದು? ಅದೇ ನಂದು ಪೂರ್ವದ್ದು ಏನಿದೆ ಅಂತ ತಿಳ್ಕೊಬೇಕಾಗಿತ್ತು ಗುರುಗಳೇ. ಕಟಕ ಲಗ್ನ ನಂದು. ಓಕೆ, ಇದು ಈಗ ಈ ಪ್ರಶ್ನೆ ಕೇಳಬೇಕು ಅಂತ ಇವತ್ತು ಗೊತ್ತಾಯ್ತಾ, ಮೊದಲು ಯಾವಾಗ ಡೌಟ್ ಬಂದಿತ್ತಾ? ಮೊದಲು ಡೌಟ್ ಬಂದಿತ್ತು ಗುರುಗಳೇ. ಯಾಕೆಂದ್ರೆ ನಮ್ದು ಮನೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಮತ್ತೆ ನಮ್ಮ ತಂದೆನೂ ಆಕ್ಸಿಡೆಂಟ್ ಆಯ್ತು. ಸೊ ಹಾಗಾಗ್ಬಿಟ್ಟು ತಿಳ್ಕೊಳ್ಳೋಣ ಅಂತ ಗುರುಗಳೇ. ಓಕೆ, ಈಗ ಕರ್ಕಾಟಕ ಲಗ್ನದಲ್ಲಿ ನಾನು ಏನಕ್ಕೆ ಹುಟ್ಟಿದೆ ಅಂತಕ್ಕಂಥದ್ದು ಪ್ರಶ್ನೆಗೆ ಉತ್ತರ ಬೇಕು. ಹೌದು ಗುರುಗಳೇ. ಇದರಲ್ಲಿ ನಿಮ್ಮ ತಾಯಿಯ ಪಾತ್ರ ಅತಿ ಮುಖ್ಯವಾಗಿ ಗಮನಕ್ಕೆ ಬರುತ್ತೆ. ಎಷ್ಟು ನೆಮ್ಮದಿಯಾಗಿ ಖುಷಿಯಾಗಿ ಆರೋಗ್ಯವಾಗಿ ನಮ್ಮ ತಾಯಿ ಇದ್ದರು, ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ಚೇತನ್? ಅಂದ್ರೆ ಅವ್ರಿಗೆ ಯಾವಾಗ್ಲೂ ಮಂಡಿ ನೋವು ಇರುತ್ತೆ ಗುರುಗಳೇ. ಅಲ್ಲ, ನಾನು ಹೇಳ್ತಾ ಇರೋದು ಮನಸ್ಸಿಗೆ ನೋವು, ಯಾವಾಗಲೂ ಮನಸ್ಸಿಗೆ ನೋವು ಅಂತಕ್ಕಂಥದ್ದು ಗೊತ್ತಾಗಿದೆಯಾ ಇಲ್ವಾ? ಇರುತ್ತೆ ಗುರುಗಳೇ. ಈಗ ವಿಚಾರಕ್ಕೆ ಬರೋಣ. ಅದು ಯಾಕೆ ನಮ್ಮ ತಾಯಿ ಈ ರೀತಿ ಮಾನಸಿಕವಾಗಿ ಜೀವನ ಪರ್ಯಂತ ಅನುಭವಿಸಿದ್ದಾರೆ? ಉತ್ತರ ಬೇಕಲ್ಲ. ಅಂದ್ರೆ ನಿಮ್ಮ ತಾಯಿಯ ತವರು ಮನೆಯಲ್ಲಿ 2 ಮದುವೆಯನ್ನ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ಗಣ್ಯ ವ್ಯಕ್ತಿ ಯಾರು? ನನಗೆ ಅಷ್ಟಾಗಿ ಗೊತ್ತಿಲ್ಲ ಗುರುಗಳೇ. ನಿಮ್ಮ ಅಮ್ಮನ ಕೇಳಿ. 2 ಮದುವೆ ಯಾರಿಗೆ? ಆಮೇಲೆ ಮದುವೆನೇ ಮಾಂಗಲ್ಯನೇ ಕಟ್ಟಬೇಕು ಅಂತಿಲ್ಲ, ಹಾಯ್ ಬಾಯ್ ಟಾಟಾ ಸಿ ಯು ಮಾಡೋದು ಇರ್ತದೆ. ಆಗಿದ್ದಾರಂತೆ ಗುರುಗಳೇ. ಯಾರು? ಯಾರಾಗಿದ್ದಾರಮ್ಮ? ಅಂದ್ರೆ ಅವ್ರ ಭಾವನ ಮಗ ಅಂತೆ ಗುರುಗಳೇ. ಓಕೆ, ಸೊ ಗೊತ್ತಾಯ್ತಲ್ಲ ಈಗ. ಹೌದು ಗುರುಗಳೇ. ಕರ್ಕಾಟಕ ಲಗ್ನದಲ್ಲಿ ಒಂದು ಮಗು ಹುಟ್ಟಿದ್ರೆ ಬರೀ ಹೆಂಗಸರು ಗೋಳಾಕೊಂಡ್ರು ವಂಶ ಇದು ಅಂತ. ಅಕ್ಕ ತಂಗಿ ತಾಯಿ ಹೆಂಡತಿ ಲವ್ವರು ಎಲ್ಲರಿಗೂ ಬರೀ ಗೋಳಾಕೊಳ್ಳೋದೆ. ಟಾಟಾ ಬಾಯ್ ಸಿ ಯು, 5 ದಿನ ಇಲ್ಲಿ 10 ದಿವಸ ಅಲ್ಲಿ, 15 ದಿನ ಈ ಕಡೆ ಆ ಕಡೆ ಉತ್ತರಾಯಣಕ್ಕೆ ಬರೀ ಬಾಯ್ ಟಾಟಾ ಮಾಡಿರೋದೆ ಹೆಂಗಸರಿಗೆ. ಯಾರಿಗೂ ನೆಮ್ಮದಿ ಕೊಟ್ಟಿಲ್ಲ. ಇದರ ಪ್ರತಿಫಲ ಇವರ ವಂಶದಲ್ಲಿ ಹುಟ್ಟುತ್ತೆ. ಯಾವುದೇ ಮನೆಯಲ್ಲಿ ನೆಮ್ಮದಿಯಾಗಿರ್ತಕ್ಕಂಥ ಸಾಧ್ಯನೇ ಇಲ್ಲ. ಎಲ್ಲ ಕಣ್ಣೀರು ಹಾಕ್ಕೊಂಡೇ ಮಲ್ಕೋಬೇಕು. ನೀವೆಲ್ಲಿಂದ ಎಲ್ಲಿ ಹೋಗಿ ಚಾಲನೆ ಮಾಡಿ ತೋರಿಸ್ತೀನಿ, ಇದನ್ನು ಕರ್ಮವನ್ನು ತೊಳೆಯೋಕೆ ಇಲ್ಲಿವರೆಗೂ ಪ್ರಪಂಚದಲ್ಲಿ ಯಾರು ಹೇಳೋಕ್ಕಾಗಿದೆಯಾ? ಒಂದು ಲಗ್ನದಲ್ಲಿ ಹುಟ್ಟಿದ ವಂಶದಲ್ಲಿ ಏನೆಲ್ಲ ಟೋಪಿ ಹಾಕಿದ್ದಾರೆ, ಏನೆಲ್ಲ ಟಾಟಾ ಮಾಡಿದ್ದಾರೆ, ಎಲ್ಲವನ್ನು ಎಳೆಯಾಗಿ ಬಿಚ್ಚಿ ತೋರಿಸ್ತೀನಿ. ಒಂದು 801 ವರ್ಷದ ಕಥೆ ಆಗಿರಲಿ ಅದು. ಎಷ್ಟು ಜನ್ಮಾಂತರದಲ್ಲಿ ನಡೆದಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಘಟನೆಗಳ ರಹಸ್ಯವೇ ಈಗ ಹುಟ್ಟಿರ್ತಕ್ಕಂಥ ಮಗು. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಈಗ ನಿನ್ಗೆ ಹೇಗನ್ಸುತ್ತಮ್ಮ? ಯಾರಿಗಿಲ್ಲ ರೀ ನೋವು? ಎಲ್ಲರಿಗೂ ನೋವಿದೆ. ಆ ನೋವು ಯಾವುದು ತಿಳ್ಕೊಂಡಿಲ್ವಲ್ಲ. ಯಾಕೆ? ಯಾರು ಹೇಳಲಿಲ್ಲ ಅಂತ ನನಗೆ ಹೇಳ್ತಾರೆ. ಇದು ಪಕ್ಕಾ ವಿಚಾರ, ಹೌದಲ್ಲ? ಹೇಳಕ್ಕೆ ಅವ್ರಿಗೆ ಗೊತ್ತಿಲ್ವಾ? ಅಲ್ಲ, ಗೊತ್ತಿಲ್ಲ ಅಲ್ಲ, ಅದ್ರ ಹತ್ರಕ್ಕೆ ಹೋಗೋಕ್ಕಾಗಿಲ್ಲ. ಭಗವಂತ ಎಲ್ಲರಿಗೂ ಹತ್ರ ತಗೊಳಕ್ಕಾಗಲ್ಲ. ಭಗವಂತ ಎಲ್ಲರಿಗೂ ಹತ್ರ ಆಗೋಕ್ಕಾಗಲ್ಲ.
ಭಗವಂತನಿಗೆ ನಾವು ಹತ್ರ ಆಗೋಕ್ಕೂ ಆಗಲ್ಲ. ಈ ಸತ್ಯವನ್ನು ತಿಳಿದಾಗ ಪ್ರತಿಯೊಬ್ಬರಲ್ಲೂ ಕೂಡ ಭಗವಂತ ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾರಂತೆ, ಊಟ ಮಾಡಿಸ್ತಾರಂತೆ, ಊಟ ಮಾಡೋದನ್ನು ಅರಗಿಸ್ತಾರಂತೆ, ಹರಗಿಸಿದ್ದನ್ನ ಹೊರಗೆ ಕಳಿಸ್ತಾರಂತೆ, ಒಳ್ಳೆ ನಿದ್ದೆ ಕೊಡ್ತಾರಂತೆ. ಎಲ್ಲವೂ ಭಗವಂತ ನಮ್ಮಲ್ಲೇ ಅಡಕವಾಗಿರ್ತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಳ್ಳದೆ ಈ ಭ್ರಮೆಯ ಲೋಕದಲ್ಲಿ ಹುಟ್ಟಿ ಪ್ರಶ್ನೆಗಳನ್ನ ಹಾಕ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ಕೊಂಡು ಬದುಕ್ತಾ ಇದ್ದೀವಲ್ಲ. ಚೇತನ್, ನಿನಗೆ ಖುಷಿ ಆಯ್ತಾ ಬೇಜಾರಾಯ್ತಾ? ಖುಷಿ ಆಯ್ತು ಗುರುಗಳೇ. ಈಗ ನೀನು ಮಾಡಬೇಕಾಗಿರೋದು, ನಿನಗೆ ಬೇಕಾಗಿರೋ ವಿಚಾರ ಏನು ಬೇಕಾಗಿದೆ ನಿನ್ನ ಪ್ರಕಾರ? ಎಷ್ಟು ವಯಸ್ಸು ಹೇಳಿದ್ದು? ಅದೇ ಅದೇ ಆರೋಗ್ಯದ ಬಗ್ಗೆ. ಒಂದು ನಿಮಿಷ, ಎಷ್ಟು ವಯಸ್ಸು? ನಂಗೆ 35 ಗುರುಗಳೇ. ನಕ್ಷತ್ರ ಏನು ಹೇಳಿದ್ದು? ಮೇಷ ರಾಶಿ, ಅಶ್ವಿನಿ ನಕ್ಷತ್ರ, ಬುಧವಾರ ಹುಟ್ಟಿದ್ದು ಗುರುಗಳೇ. ಓಕೆ. ಈಗ ನಂಗೆ 8:05. ಮದುವೆ ಯಾಕೆ ಆಗಿಲ್ಲ? ಹುಡುಕ್ತಾ ಇರೋದಾ ಯಾವ್ದಾದ್ರು ಸರಿಯಾಗಿರೋ ಸಿಕ್ಲಿ ಅಂತ? ಅಂದ್ರೆ ನಾವು ಎಲ್ಲ ಹುಡುಗಿರ್ಗೂ ಒಪ್ಕೊಂತೀರಿ ಗುರುಗಳೇ. ಅವರು ಆಸ್ತಿ ಅಂತಸ್ತನ್ನ ನೋಡ್ಬಿಟ್ಟು ಅಡಿಕೆ ತೋಟ ಇರ್ಬೇಕು, ಅದು ಇರ್ಬೇಕು, ಇದಿರ್ಬೇಕು ಅಂತ ನಾವು ಹೋಗಿ ಬಂದಾದ್ಮೇಲೆ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂತಾರೆ ಗುರುಗಳೇ. ಅಲ್ಲ, ಅವರು ಸುಮ್ಮನೆ ಅಡಿಕೆ ತೋಟ ಅಂತ ಹೇಳಿರೋದು. ನೇರವಾಗಿ ಹುಡುಗ ಚೆನ್ನಾಗಿಲ್ಲ, ಹುಡುಗ ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ಬೇಜಾರು ಮಾಡ್ಕೊತಾರಲ್ಲ ಅಂತ ಗೌರ್ಮೆಂಟ್ ಕೆಲಸ ಇಲ್ಲ ಅಂದ್ಬಿಡೋದು ಅಲ್ಲಮ್ಮ? ಹೌದು ಹೌದು ಗುರುಗಳೇ, ಹಂಗೆ ಆಗ್ತಾ ಇರೋದು ಗುರುಗಳೇ. ಇದು ಸತ್ಯ. ಹೆಸರು ಹೇಳೋದು ಪ್ರಾಪರ್ಟಿ ಅಂತ. ಈ ಪ್ರಾಪರ್ಟಿ ಚೆನ್ನಾಗಿಲ್ವಲ್ಲ ಅಂತ ಅವ್ರ ಮನಸ್ಸಲ್ಲಿರೋದು. ಪ್ರಾಪರ್ಟಿ ಚೆನ್ನಾಗಿರ್ಬೇಕಲ್ವಾ? ಮತ್ತೆ ಹೌದು ಗುರು, ಹೇಳಂಗಿಲ್ಲ. ಈಗ ನೀವು ಅದನ್ನೇ ಕೇಳೋದು, ಯಾಕೋ ಸೆಟ್ ಆಯ್ತಾ ಅಲ್ವಲ್ಲ, ಯಾಕೋ ಸೆಟ್ ಆಯ್ತಲ್ಲ. ಹೆಂಗ್ರಿ ಸೆಟ್ ಆಗುತ್ತೆ? ಅದು ಸೆಟ್ ಆಗಲ್ಲ. ಯಾಕೆ ಅಂದರೆ ನಮ್ಮ ಪ್ರಶ್ನೆನೇ ಚೆನ್ನಾಗಿಲ್ಲ. ವಿಷಯ ಇಷ್ಟೇ, ಈ ಹೆಣ್ಣು ಅಂತಕ್ಕಂಥದ್ದು ನಿಮ್ಮ ಮನೆಗೆ ನಿಮ್ಮ ತಂದೆ, ಹಲೋ ಚೇತು, ಹೇಳಿ ಗುರುಗಳೇ. ನಿಮ್ಮ ತಂದೆ ನಿಮ್ಮ ಅಮ್ಮನ ಮೇಲೆ ತುಂಬ ಗಾಢವಾದ ಪ್ರೀತಿನ, ನಿಮ್ಮಮ್ಮ ನಿಮ್ಮ ಅಪ್ಪನ ಮೇಲೆ ಗಾಢವಾದ ಪ್ರೀತಿನ ಯಾರು ಜಾಸ್ತಿ ಪರ್ಸೆಂಟೇಜ್? ನಮ್ಮಮ್ಮನಿಗೆ ನಮ್ಮ ತಂದೆ ಮೇಲೆ ಗುರುಗಳೇ. ನಿಮ್ಮ ಅಪ್ಪನ ಪರ್ಸೆಂಟೇಜ್ ಎಷ್ಟಿರ್ಬೋದು? ಅಂದರೆ ಎಷ್ಟು ಪರ್ಸೆಂಟೇಜ್ ಅಮ್ಮನಿಗಿನ್ನ ಕಡಿಮೆ ಇದೆ ಅಂತ? ಅಂದರೆ ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊತಾರೆ ಗುರುಗಳೇ, ಅವ್ರು ಹೇಳಿದ್ದೇ ಆಗಬೇಕು. ಅದಕ್ಕೆ ಇನ್ನೊಂದು ಉತ್ತರ ಹೇಳ್ತೀನಿ. ಇದೊಂದು ತುಂಬ ಸರ್ಪ್ರೈಸ್ ಮ್ಯಾಟ್ರು. ಹೊಸದಾಗಿ ಮದುವೆ ಆಗಿರಲಿ, ನಿನ್ನೆ ಸಂಜೆ ಮದುವೆ ಆಗಿರಲಿ, ಹೊರಗಡೆ ಹೋಗ್ತಾನೆ ಹುಡುಗ, ಮದುವೆಯಾದ ಹೀರೋ ಹೊರಗಡೆ ಹೋಗ್ತಾನೆ. ಇಲ್ಲೇ ಬಂದೆ, ಒಂದು 2-3 ಗಂಟೆ ಬಿಟ್ಟು ಬರ್ತೀನಿ ಅಂತ ಫೋನ್ ಹೋಗುತ್ತೆ ಹೆಂಡತಿಯಿಂದ. ಹೊಸದಲ್ವೇನಮ್ಮ, ಎಷ್ಟು ಬೇಗ ಬರ್ತೀರಾ ಹೇಳಿದ್ರಲ್ಲ ಅಂತ ಫೋನ್ ಹೋಗುತ್ತೆ. ಏನೀಗ ಬಂದ್ರಾಯ್ತು ಸುಮ್ಮನಿರು ಅಂತಾರೆ. ಅಲ್ಲ, ಇಲ್ಲಿ ಸ್ವೀಟಿ ಮಾತು, ಫೋನಲ್ಲಿ ಬೇರೆ ಮಾತು, ಆಮೇಲೆ ಮನೆಗೆ ಬಂದ ಮೇಲೆ ಬೇರೆ ಮಾತು. ಅಲ್ಲ, ಫೋನಲ್ಲಿ ಇಷ್ಟೊಂದು ಕ್ಲೀನಾಗಿ ಮಾತಾಡ್ಬಿಟ್ಟು ಮನೆಗೆ ಬಂದಕ್ಕೆ ಯಾಕೆ ಹಿಂಗೆ ರಾಕ್ಸಾಡ್ದಂಗೆ ಆಡ್ತಿರಲ್ಲ ಅಂದರೆ, ಇವರಪ್ಪ ಇವರಮ್ಮನಿಗೆ ಪ್ರೀತಿ ಇದ್ದರೂ, ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅನುಕಂಪ ಇದ್ದರೂ, ಇವರಮ್ಮನ ಮುಖ ನೋಡಿದ ತಕ್ಷಣ ಫುಲ್ ರಿಯಾಕ್ಷನ್ ಚೇಂಜ್. ಏನೀಗ ಏನೋ ಒಂದು ಮಾಡು, ನೀನು ಮಾಡೋದಲ್ಲ ಹಿಂಗೆ. ಸೊ ಹೆಂಡತಿ ಏನು ಮಾಡ್ತಾಳೆ, ಯಾಕೆ ಮನುಷ್ಯ ನನ್ನ ಮೇಲೆ ಬೀಳ್ತಾಳ ಅಂತ ಅವ್ರು ಫುಲ್ ಸ್ಲೋ ಆಗಿಬಿಡ್ತಾರೆ. ಈ ದಾಂಪತ್ಯದಲ್ಲಿ ಈ ಮಗು ಬಂದಿರೋದು ಅಶ್ವಿನಿ ನಕ್ಷತ್ರದ್ದು. ಯಾಕೆ ಅಂದರೆ, ಒಂದು ಮಗು ಹುಟ್ಟಬೇಕಾದ್ರೆ ಒಂದು ಗಂಡು ಒಂದು ಹೆಣ್ಣಲ್ಲಿ ಒಂದು ಜಡತ್ವ, ಇನ್ನೊಂದು ಚೈತನ್ಯ ಇರುತ್ತೆ. ಪಾಸಿಟಿವ್ ನೆಗೆಟಿವ್. ಕರೆಂಟ್ ಬರಬೇಕಾದ್ರೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಬರಬೇಕಲ್ಲ. ಹಾಗೆ ಹೆಣ್ಣಲ್ಲಿ ಜಡತ್ವ ಇರುತ್ತಾ, ಗಂಡಲ್ಲಿ ಜಡತ್ವ ಇರುತ್ತಾ. ಈ ವ್ಯತ್ಯಾಸವನ್ನು ತಿಳ್ಕೊಳ್ಳದೇ ಇರುವ ಕಾರಣ ದಾಂಪತ್ಯದಲ್ಲಿ ಖುಷಿ ಬರಲ್ಲ, ನೆಮ್ಮದಿ ಬರಲ್ಲ, ಆರೋಗ್ಯ ಇರಲ್ಲ, ಆರೋಗ್ಯವಾದ ಮಕ್ಕಳು ಹುಟ್ಟಲ್ಲ. ಮಕ್ಕಳು ಹುಟ್ಟಿದ್ರು ಅಂಗಹೂನತೆ ಅಂದರೆ ಬುದ್ಧಿ ಭ್ರಮಣೆ, ನಿದ್ದೆ ಸರಿಗೆ ಬರಲ್ಲ. ಬೆಳಿಗ್ಗೆ ಹೇಳ್ಬೇಕಾದ್ರೆ ಕಷ್ಟಪಟ್ಟು ಹೇಳಬೇಕು, ರಾತ್ರಿ ಮಲ್ಕೋಬೇಕಾದ್ರೆ ಕಷ್ಟಪಟ್ಟು ಮಲ್ಕೋಬೇಕು. ಚೇತನ್, ಏನನ್ಸುತ್ತೆ ಹೇಳಿದ್ರೆ? ಹೌದು ಗುರುಗಳೇ, ಹಾಗೆ ಗುರುಗಳೇ. ಇದು ಎಂತಹ ಪನಿಷ್ಮೆಂಟ್ ನೋಡಮ್ಮ. ಮಲ್ಕೊಳ್ಳೋಣ ರಾತ್ರಿಯಲ್ಲಿ ಖುಷಿಯಾಗಿ ಅಂದರೆ ನಿದ್ದೆ ಬರಲ್ಲ. ಬೆಳಿಗ್ಗೆ ಬೇಗ ಇದೇನೋ ಒಂದು ಕೆಲಸ ಮಾಡೋಣ ಅಂದರೆ ಬೆಳಗ್ಗೆ ಹೇಳೋಕ್ಕಾಗಲ್ಲ. ಇದಕ್ಕಿನ್ನ ಶಿಕ್ಷೆ ಬೇಕೇನಮ್ಮ? ಅಂದರೆ ಒಂದು ಮಗು ಜನನವಾಗಬೇಕಾದ್ರೆ ಎಷ್ಟೆಲ್ಲ ತಿಳ್ಕೊಂಡು ಮಗುವನ್ನು ಮಾಡ್ಕೋಬೇಕು ಅಂತ ಪ್ರತಿ ತಂದೆ ತಾಯಿಗಳು ಮದುವೆ ಮಾಡ್ಕೊಳ್ತಕ್ಕಂಥ ಅವರು, ಮದುವೆ ಮಾಡಬೇಕಂತ ಇರ್ತಕ್ಕಂಥ ಪೋಷಕರು ಈ ಸತ್ಯವನ್ನು ನೀವು ತಿಳ್ಕೊಂಡು ಮಕ್ಕಳಿಗೆ ಮದುವೆ ಮಾಡಿರಿ. ಇದು ನಿಮಗೆ ಎಷ್ಟು ಒಂದು ಕ್ವಾಲಿಟಿ ಕೊಡುತ್ತೆ ಅಂದರೆ, ಮಕ್ಕಳನ್ನು ಸರಿಯಾದ ದಾರಿಗೆ ಕರ್ಕೊಂಡೋಗಿದ್ದೀರಾ ಅಂತ ಅರ್ಥ. ಮಗು ಆರೋಗ್ಯ ಅನಾರೋಗ್ಯದ ಅನುಭವಿಸ್ತಾ ಇದೆ, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ನೀರು ಸರಿಯಾಗಿ ಕುಡಿತಾ ಇಲ್ಲ, ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ, ನಿಮಗೆ ಟಾರ್ಚರ್ ಕೊಡ್ತಾ ಇದೆ. ನೀವು ಮಕ್ಕಳಿಗೆ ಟಾರ್ಚರ್ ಕೊಡ್ತಾ ಇದ್ದೀರಾ ಅಂತಂದರೆ ಸಾವು ಚೆನ್ನಾಗಾಗಲ್ಲ. ಯಾಕೇನೆ ನೀವೇನು ತಿಳ್ಕೊಂಡೇ ಇಲ್ಲ, ಬಡದಾಡು ಒಂದಿನ ರೋಗ ಬರ್ಸ್ಕೊಂಡು ಸಾಯಬೇಕು. ಈ ಸಾವಲ್ಲೂ ಸಮಸ್ಯೆ ಆದರೆ ನೆಕ್ಸ್ಟ್ ಇನ್ನೊಂದು ಸಾಲ ಬರೋದು, ಇದಕ್ಕೆ 2 ಪಟ್ಟು ಸಾಲದಲ್ಲೇ ನೀವು ಹುಡ್ತೀರಾ. ಹೀಗೇ ಬರೀ ಸಾಲ ಉಳಿಸ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ, ದುಡ್ಡಿಲ್ಲ ಅಂತ ಕೆಲವ್ರು ಹೇಳ್ತಾರಲ್ಲ, ಹಂಗೆ ಆಗೋಗ್ಬಿಡ್ತೀವಿ ನಾವು. ಯಾಕೆ ಅಂತಂದರೆ
ಯಾವುದೇ ಒಂದು ವಿಷಯಕ್ಕೆ ಬಂದರೂ ಕೂಡ ನಮ್ಮ ಜೀವನ, ನಮ್ಮ ಆರೋಗ್ಯ, ನಮ್ಮ ಮನಸ್ಥಿತಿ ಚೆನ್ನಾಗಿರಬೇಕಂದ್ರೆ ಕುಟುಂಬದಲ್ಲಿರ್ತಕ್ಕಂಥ ಫೌಂಡೇಶನ್ ಚೆನ್ನಾಗಿರಬೇಕು. ಅದೇ ತಂದೆ ತಾಯಿಗಳು. ಆ ತಂದೆ ತಾಯಿಗಳಿಗೆ ಫೌಂಡೇಶನ್ ಸರಿ ಮಾಡಬೇಕು ಅಂತ ಪ್ರಪಂಚದಲ್ಲಿ ಯಾರೂ ಹೇಳ್ತಿಲ್ಲ, ಹೇಳಿಲ್ಲ, ಹೇಳ್ಕೊಡೋದೂ ಇಲ್ಲ, ಮುಂದಕ್ಕೂ ಇಲ್ಲ, ಹಿಂದಕ್ಕೂ ಇರಲಿಲ್ಲ, ಈಗಲೂ ಇಲ್ಲ. ಆದರೆ ಅಕಸ್ಮಾತಾಗಿ ನಾನು ಹೇಳ್ತಾ ಇದ್ದೀನಿ, ಇದನ್ನು ನೀವು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಈಗ ಚೇತನ್, ಹೇಳಿ ಗುರುಗಳೇ. ಈಗ ನೀನು ಮದುವೆ ಅಂತ ಮಾಡ್ಕೊಳ್ಳೋದಕ್ಕಿಂತ ಹುಡ್ಕೋದಕ್ಕಿಂತ ಸೆಟ್ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ಮೊದಲು ಮಾಡಬೇಕಾಗಿರೋ ಕೆಲಸ ಏನು? ನಾನು ನಿದ್ದೆ ಚೆನ್ನಾಗಿ ಮಲ್ಕೊಂಡ ತಕ್ಷಣ ನಿದ್ದೆ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಆಸೆ ಇದೆಯಾ ಇಲ್ವಾ? ಇದೆ ಗುರುಗಳೇ. ಹಾಗಿದ್ದ ಮೇಲೆ ನೀನು ಹರಳಿ ಮತ್ತು ಬೇವಿನ ಮರಕ್ಕೆ ಒಂದು 5 ಸುತ್ತು ಪ್ರದಕ್ಷಿಣೆ ಆಗಬೇಕು. ನಾಳೆ ಬೆಳಗ್ಗೆ 5 ಗಂಟೆಗೆ ಎದ್ದು. ಮರ ಮುಟ್ಟಬಾರ್ದು. ಮುಟ್ಟಲ್ಲ ಗುರುಗಳೇ. ಒಂದು 5 ಅಥವಾ 11 ಸುತ್ತು ಹಾಕ್ಬಿಟ್ಟು ಒಂದು 5 ನಿಮಿಷ ಕೂತ್ಕೊಂಡು ಸುಮ್ಮನೆ ಉಸಿರಾಡು ಅಷ್ಟೇ. ಒಂದು 5 ದಿವಸ ಇದನ್ನು ಮಾಡು. ಸೊ ನಿನ್ನ ಮನಸ್ಸು ಹೇಗೆ ಅನಿಸುತ್ತೆ, ಮದುವೆ ಅನ್ನೋ ವಿಚಾರ ಹೇಗೆ ಓಪನ್ ಆಗುತ್ತೆ ನಿನಗೆ ಗೊತ್ತಾಗತ್ತೆ. ಇದಾದ ಮೇಲೆ ಅಶ್ವಿನಿ ನಕ್ಷತ್ರಕ್ಕೆ ನಾನು ಹುಟ್ಟಿರುವ ಕಾರಣ ನಮ್ಮ ವಂಶದಲ್ಲಿ ಮದುವೆಗಳು ಆಗಿರುವಂಥದ್ದು ಜಾಸ್ತಿ ಇದೆ. ಮನುಷ್ಯನಿಗೆ ಮದುವೆ ಆಗಬೇಕಾದ್ರೆ ಒಂದು ಮದುವೆಗಳ ಆ ತಪ್ಪು ಯಾಕಾಯಿತು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋದಾದರೆ ನೀನು ಹುಡುಕಬೇಕಾಗಿಲ್ಲ, ಮದುವೆ ಆಟೋಮೆಟಿಕ್ಕಾಗಿ ಆಗತ್ತೆ. ಈ ಪ್ರಯತ್ನವನ್ನು ಮಾಡು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಚಿಕ್ಕಮಗಳೂರಿನಿಂದ ರವಿಚಂದ್ರ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಏನು ಕೇಳಬೇಕಿತ್ತು ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ವ್ಯಾಪಾರ ಮೇಡಮ್, ಬಿಸ್ನೆಸ್ ಸರಿಯಾಗಿ ನಡೀತಿಲ್ಲ. ಓಕೆ, ನಕ್ಷತ್ರ ಹಾಗೆ ಲಗ್ನ ತಿಳಿಸಿ. ಹಲೋ, ಮೂಲ ನಕ್ಷತ್ರ. ಆಯಿತು, ಲಗ್ನ ಮುಂದೆ ಲಗ್ನ ಬರಬೇಕು. ಲಗ್ನ ಧನು. ಅಲ್ಲ, ಯೋಚನೆ ಮಾಡ್ಕೊಂಡು ಹೇಳ್ತಾ ಇದ್ದೀರಾ? ಕರೆಕ್ಟಾಗಿದೆಯಾ? ಕರೆಕ್ಟಾಗಿ ಹೇಳ್ತಿದ್ದೀರಿ ಮೇಡಮ್. ಗುರುಗಳೇ, ಎಷ್ಟು ವಯಸ್ಸು? ವಯಸ್ಸು ನಮಗೆ 45. ಮದುವೆ ಆಯಿತಾ? ಮದುವೆ ಆಗಿದೆ. ಎಷ್ಟಾಯಿತು ಮದುವೆ ಆಗಿ? ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು. ಮಕ್ಕಳು? ಮಕ್ಕಳು 2, 1 ಗಂಡು 1 ಹೆಣ್ಣು. ನಕ್ಷತ್ರ ಹೇಳಿ. ಮಕ್ಕಳದ? ಹಾಂ, ಮಕ್ಕಳದ ನಕ್ಷತ್ರ ಗೊತ್ತಿಲ್ಲ. ಹೋಗ್ಲಿ, ಲಗ್ನ ಗೊತ್ತಾ? ಗೊತ್ತಿಲ್ಲ. ಲಗ್ನ ಸೆಕೆಂಡ್. ಅಲ್ಲ ಹೋಗ್ಲಿ, ಸೆಕೆಂಡ್ ಅಲ್ಲ, ಈಗ ಹುಡ್ಕೋಕ್ಕಾಗಲ್ಲ. ಹೇಳಿದ್ ನಾನು ವಿಷಯ ತಿಳ್ಕೊಳ್ಳಿ. ನಿಮಗೆ ಬಿಸ್ನೆಸ್. ಹಾಂ, ಲಗ್ನ ಹೆಸರು ಮಿಥುನ್ ಕುಮಾರ್ ಅಂತ. ಲಗ್ನ ಹೇಳಿ ಅಂದರೆ ಹೆಸರು ಹೇಳ್ತಿರಲ್ರಿ. ಇನ್ನೊಂದ್ಸಲ ಕರೆ ಮಾಡಿ ನೋಡ್ಕೊಂಡು ಎಲ್ಲನೂ ಅರ್ಥ ಮಾಡ್ಕೋಬೇಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಮನುಷ್ಯ ದೇವರನ್ನು ಹುಡುಕ್ತಾ ಇದ್ದಾನೆ, ಯಾವ ರೀತಿಯಾಗಿ, ಜೊತೆಗೆ ದೇವರಲ್ಲಿದ್ದಾನೆ ಅನ್ನುವಂಥ ವಿಚಾರವನ್ನು ಮುಂದುವರಿಸ್ತಾ ಹೋಗೋದಾದ್ರೆ ಇಲ್ಲಿ ಮನುಷ್ಯನ ಜವಾಬ್ದಾರಿ ಎಷ್ಟರ ಮಟ್ಟಿಗಿದೆ ಅಂತ ನಮಗಿಲ್ಲಿ ಅರ್ಥ ಆಗ್ತಾ ಇದೆ. ಬರೀ ಆ ಥರ ಬಿಸ್ನೆಸ್ ಬೇಕು ಅವ್ರಿಗೆ. ಇಲ್ಲಿ ಬಂದಿದ್ದು ಬಿಸ್ನೆಸ್ ಮಾಡೋಕ್ಕೆ ಅಂತ. ಈ ಥರದ ಜನ ಎಷ್ಟು % ಇರ್ಬೋದು ನಮ್ಮ ದೇಶದಲ್ಲಿ? ಹಲವಾರು ಜನ ಇದ್ದಾರೆ ಅಲ್ವಾ? ಎಲ್ಲರೂ ಹುಟ್ಟಿರೋದು ಬಿಸ್ನೆಸ್ ಮಾಡೋಕ್ಕೇನೆ. ದುಡ್ಡು ಮಾಡಬೇಕು, ಬಿಸ್ನೆಸ್ ಮಾಡಬೇಕು. ಮಕ್ಕಳ ಬಗ್ಗೆ ಅರಿವಿಲ್ಲ, ತಾನು ಹುಟ್ಟಿದ್ರ ಬಗ್ಗೆ ಕರೆಕ್ಟಾಗಿ ಕ್ಲಾರಿಟಿ ಗೊತ್ತಿಲ್ಲ, ಮಕ್ಕಳು ಹುಟ್ಟಿದ ಕರೆಕ್ಟಾಗಿ ಗೊತ್ತಿಲ್ಲ. 1 ನಿಮಿಷ ಇರಿ ಅಂತಾರೆ. ಸೊ ಈ ಜವಾಬ್ದಾರಿ ಅನ್ನೋದನ್ನು, ಇದನ್ನು ಜವಾಬ್ದಾರಿ ಅಂತ ಹೇಳಬೇಕಾ, ಬೇಜವಾಬ್ದಾರಿ ಅಂತ ಹೇಳಬೇಕಾ? ಬೇಜವಾಬ್ದಾರಿ. ಇದು ಮಹಾ ಸೋಮಾರಿತನದ ಪರಮಾವಧಿ. ಯಾಕೆಂದರೆ ಮೂಲಾ ನಕ್ಷತ್ರದಲ್ಲಿ ಮೊದಲೇ ಹುಟ್ಟಿರ್ತಕ್ಕಂಥದ್ದು. ಆ ಮೂಲಾ ನಕ್ಷತ್ರ ಹಣೆ ಬರ ಏನು ಅಂದರೆ, ಒಳಗಡೆ ಇರತಕ್ಕಂತಹ ನಮ್ಮ ಜಠರ, ಜೀರ್ಣಾಂಗ ಅಂತ ಏನು ಹೇಳ್ತೀವೋ, ಇದು ಫುಲ್ ಆಫ್ ಆಗಿದೆ. ಆಫ್ ಆಗಿದೆ ಅಂದರೆ ಏನು? ಕೆಲಸ ಮಾಡಲ್ಲ. ಅಲ್ಲೂ ಸೌದೋಗಿದ್ದ ಮೇಲೆ ಕರೆಕ್ಟಾಗಿ ಖಾರದ ಪುಡಿಯಾಗಿ ಕರೆಕ್ಟಾಗಿ ಪೌಡ್ರ್ ಕೆಳಗಡೆ ಬೀಳಲ್ಲ, ಅರ್ಧಂಬರ್ಧ ತರಿ ಬೀಳತ್ತೆ. ಹಾಗೆ ಮೂಲಾ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಈ ವಿಚಾರ ಒಂದು ಸಣ್ಣ ಕ್ಲೂ ಕೊಡ್ತಾ ಇರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಭ್ರಮೆ ಸಿಕ್ಕಾಬಟ್ಟೆ ಇರುತ್ತೆ. ಬರೀ ಯೋಚನೆ ಮಾಡಿಕೊಂಡೇ ಕಾಲ ಕಳೀತಾರೆ ಹೊರತು ಇನ್ನೇನು ಜೀವನದಲ್ಲಿ ಸಾಧಿಸೋಕ್ಕಾಗಲ್ಲ. ಮಲಗಿರಲಿ, ಕುಂತಿರಲಿ, ತಿನ್ನೋಕ್ಕೋಗಲಿ, ಏನಕ್ಕೆ ಮಾಡಿ ಬರೀ ಯೋಚನೆಯಲ್ಲೇ ಬರಬೇಕು. ಇದಕ್ಕೆ ನಾವು ಮಾಡಿಕೊಂಡಿರ್ತಕ್ಕಂತಹ ಒಂದು ವಿಚಾರ ಎಷ್ಟು ತಪ್ಪಾಗತ್ತೆ ಅಂತಕ್ಕಂಥ ವಿಷಯಕ್ಕೆ ಒಂದು ಸಣ್ಣ ಉದಾಹರಣೆಗೆ ಹೋಗಬೇಕಾದ್ರೆ, ಈ ಹಿಂದಿನ ಸಾಲದಲ್ಲಿ ನಾವು ಸಿಕ್ಕಾಕೊಂಡಿರ್ತಕ್ಕಂಥ ಕೆಲವೊಂದು ಕ್ಲೂನ ಒಂಚೂರು ಹೇಳೋಣ. ಅದರಲ್ಲಿ ಸಮಯದ ಅಭಾವದಲ್ಲಿ ಎಷ್ಟು ಸಾಧ್ಯ ಅಷ್ಟು ಹೇಳೋಕ್ಕೆ ಸಾಧ್ಯ ಪಡ್ತೀನಿ. ಮೇಷ ಲಗ್ನದಲ್ಲಿ ಒಂದು ಮಗು ಹುಟ್ಟಿದ್ದರೆ ಏನಾಗಿರುತ್ತೆ, ಆ ಮಗು ಯಾವ ಮೆಟೀರಿಯಲಿಂದ ಆ ಮಗು ಉತ್ಪತ್ತಿಯಾಗಿದೆ. ಮೇಷ ಲಗ್ನ ಮೊದಲನೇದು.
ಆ ಮೇಷ ಲಗ್ನದಲ್ಲಿ ಒಂದು ಮಗು ಹುಟ್ಟಿದೆ ಅಂದರೆ ಪ್ರತಿಯೊಬ್ಬರು ಸ್ವಲ್ಪ ಕಿವಿನ ಒಂದು ಕಡೆ ಕೊಟ್ಟು ಕೇಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರೇ ಆಗಿರಲಿ ಮೇಷ ಲಗ್ನದಲ್ಲಿ ಹುಟ್ಟಿದರೆ ಅವ್ರು ಹೇಗಿರ್ತಾರೆ, ಏನಾಗಿರ್ತಾರೆ, ಏನಾಗಿ ಬಂದಿದ್ದಾರೆ, ಇದೆಲ್ಲ ನಿಮ್ಗೆ ಅರ್ಥ ಆಗತ್ತೆ. ಮೇಷ ಲಗ್ನಕ್ಕೆ ಮಗು ಏನಕ್ಕೆ ಬಂತು ಅಂದರೆ ಜನ್ಮ ಕೊಟ್ಟವರಿಗೆ ಏನಾದರೂ ಒಂದು ಕಾರ್ಯವನ್ನು ಅವರಿಗೆ ಅಂತ ಮಾಡಬೇಕಾದ ಧರ್ಮ ಕಾರ್ಯ ಅಂತ ಇರುತ್ತೆ. ಮಾಡಲ್ಲ. ಶಾಮಿಯಾನ ಹಾಕ್ಸಿ, ಒಂದಷ್ಟು ಬಾಟ್ಲು ತರಿಸಿ, ಒಂದಷ್ಟು ಕುರಿ ಕತ್ತರಿಸಿ, ಎಲ್ರಿಗೂ ಶಾಮಿಯಾನ ಕೆಳಗೆ ಕೂರಿಸಿ ಊಟ ಹಾಕಿ, ಅದನ್ನು ಅವರು ಪ್ರಸಾದ ಅಂತ ತಿಂದು ಮಜಾ ಮಾಡಿರ್ತಕ್ಕಂಥ ವಂಶದಲ್ಲಿ ಬರುತ್ತೆ ಮೇಷ ಲಗ್ನದಲ್ಲಿ ಮಗು. ಉಡಾಫೆ, ಮಜಾ ಮಾಡೋದು ಅಂದರೆ ಹಿರಿಯರಿಗೆ ಕೃತಜ್ಞತಾಪೂರ್ವಕವಾಗಿ ಅವರು ಸತ್ತಿರ್ತಕ್ಕಂಥ ಒಂದು ಪ್ರಾಯಶ್ಚಿತ್ತ ಏನು, ನಾನು ಅವರ ಜನ್ಮದಲ್ಲಿ ಅವರ ದೇಹದಿಂದ ನಾವು ಬಂದಿರತಕ್ಕಂಥ ಈ ದೇಹ ಹೌದಲ್ಲ, ಆ ದೇಹವನ್ನು ಕೊಟ್ಟಿರ್ತಕ್ಕಂಥ ಹಿರಿಯರಿಗೆ ನಾವು ಮಾಡಬೇಕಾಗಿದ್ದೇನು, ಶ್ರದ್ಧೆ ಪ್ರೀತಿಯಿಂದ ಅವರ ಹೆಸರಲ್ಲಿ ದಾನ ಧರ್ಮಗಳನ್ನು ಮಾಡಿ ಊಟ ಮಾಡ್ತಕ್ಕಂಥದ್ದು, ಊಟ ಮಾಡಿಸ್ತಕ್ಕಂಥದ್ದೇ ಶುದ್ಧವಾದ ಶ್ರಾದ್ದ ಕ್ರಿಯೆ ಆಗಿದೆ. ನಾವೇನು ಮಾಡ್ತೀವಿ, ಸಿಕ್ಕದವರು ಬೀದಿಲೋದವನ್ನೆಲ್ಲ ಕರೆದು ಜೋರ ಗ್ರ್ಯಾಂಡಾಗಿ ಮರಿ ಕತ್ತರಿಸಿ ತಿನ್ನಿಸಿ ಮಾಡಿಸಿ ಉಡಾಯಿಸಿ, ಇದು ಶ್ರಾದ್ದ. ಅಂದರೆ ದೇವರು ಅನ್ನೋದು ಗೊತ್ತಿಲ್ಲ, ಸತ್ತವರು ಅನ್ನೋದು ಗೊತ್ತಿಲ್ಲ. ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಅಧರ್ಮವಾಗಿ ನಡೆದಿರ್ತಕ್ಕಂಥ ಕರ್ಮದ ಫಲದಿಂದ ಈ ರೀತಿ ಊಟ ಮಾಡಿದಂಥ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಕ್ರೂರಿಗಳಾಗಿ ಈ ಸಮಾಜಕ್ಕೆ ಒಬ್ಬ ಕಂಟಕನ ಮಗನಾಗಿ, ಹೆಣ್ಣಾಗಲಿ ಗಂಡಾಗಲಿ, ಹೆಣ್ಣೇನಾದ್ರು ಮೇಷಲಗ್ನದಲ್ಲಿ ಹುಟ್ಟಿದರೆ ಎಷ್ಟು ಮದುವೆಗಳಲ್ಲ, ಮದುವೆಗಳ ಥರ ಎಷ್ಟು ನಡೆದೋಗಿರುತ್ತೋ ಗೊತ್ತಿಲ್ಲ. ಮದುವೆಗಳ ಥರ, ಇನ್ನು ಮದುವೆ ಆದಮೇಲೆ ಎಷ್ಟು ಥರ, ಇನ್ನು ಎಷ್ಟು ಮದುವೆಗಳಾಗ್ಬೋದು ಮೇಷಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳು. ಸ್ವಲ್ಪ ಯೋಚನೆ ಮಾಡಿ. ಇದನ್ನು ತಡ್ಕೊಳಕ್ಕಾಗತ್ತಾ, ಕೇಳೋಕ್ಕಾಗತ್ತಾ? ಸ್ವಲ್ಪ ಯೋಚನೆ ಮಾಡಿ. ಯಾಕೆಂದರೆ ದೇವರಿಗೆ ಮೋಸ, ಸತ್ತವರಿಗೆ ಮೋಸ ಮಾಡಿರ್ತಕ್ಕಂಥವ್ರಿಗೆ ಮೇಷಲಗ್ನದಲ್ಲಿ ಮಗು ಬರುತ್ತೆ. ಋಷಭದಲ್ಲಿ ಯಾಕೆ ಬಂತು ಅಂತ ಕೇಳಿದ್ರೆ ಪ್ರಶ್ನೆ, ಸಿಕ್ಕದನ್ನೆಲ್ಲ ಕತ್ತರಿಸಿ, ಹಸು ಗೊತ್ತಿಲ್ಲ ಕುಯ್ಯೋರು ಕೊಟ್ಟಿರೋದು, ತಗೊಂಡೋಗೆಲ್ಲೋ ಬಿಸಾಕ್ಬಿಟ್ಟಿರೋದು, ನಾಯಿ ಸಾಯ್ತು ತಗೊಂಡೋಗೆಲ್ಲ ಹಳ್ಳಕ್ಕೆ ಬಿಸಾಕ್ಬಿಡೋದು, ಈ ರೀತಿ ಪ್ರಾಣಿ ಹಿಂಸೆಯನ್ನು ಮಾಡಿ ಅದರ ಮೇಲೆ ಸವಾರಿ ಮಾಡಿರ್ತಕ್ಕಂತಹ ದ್ರೋಹ ಮಾಡಿರ್ತಕ್ಕಂಥವ್ರಿಗೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುತ್ತೆ ಋಷಭ ಲಗ್ನದಲ್ಲಿ. ಅದು ಕೈ ಚತ್ತೋ, ಕಾಲು ಚತ್ತೋ, ಸ್ವಾಧೀನ ಇಲ್ವೋ, ಬೆಂಡಾಗಿರುತ್ತೋ, ಇಂತಹ ಮಗು ಹುಟ್ಟತ್ತೆ. ಮಿಥುನ ಲಗ್ನದಲ್ಲಿ ಬಂದಿರತಕ್ಕಂಥ ಮಗು ಅಕಸ್ಮಾತ್ ನಿಮ್ಮ ವಂಶದಲ್ಲಿ ಹುಟ್ಟಿದ್ದಾರೆ, ಇದು ತುಂಬ ಸ್ವಾರಸ್ಯಕರವಾದ ಒಂದು ವಿಚಾರ. ಮಿಥುನ ಲಗ್ನ ಏನು ಹೇಳುತ್ತೆ ಇಲ್ಲಿ, ಈ ಆಚಾರಗಳ ವಿಷಯದಲ್ಲಿ, ವಿಶ್ವಕರ್ಮದ ವಿಷಯದಲ್ಲಿ ಕೆಲವೊಂದು ವಾಡಿಕೆ ಬರುತ್ತೆ. ಅಕ್ಕ ತಂಗಿರ ಹತ್ರನೂ ಚಿನ್ನ ಕದೀತಾರೆ ಅಂತ ಹೇಳ್ತಾರೆ, ತಮಾಷೆಗೆ ಹೇಳ್ತಾರೆ, ಇದನ್ನು ನಂಗೆ ಗೊತ್ತಿಲ್ಲ. ಏಕೆಂದರೆ ಅವ್ರ ವ್ಯವಹಾರನೇ ಅದು. ಚಿನ್ನ ಕೆಲಸ ಮಾಡೋರು ಚಿನ್ನ ಕದೀಲೇಬೇಕು ಅಂತಕ್ಕಂಥದ್ದು ಅದು ಸರಿ ಸತ್ಯ ನಮ್ಗೆ ಗೊತ್ತಿಲ್ಲ. ಹೇಳ್ತೀವಲ್ಲ, ಚಿನ್ನ ಕದೀದಂದ್ರೆ ವ್ಯವಹಾರ ಮಾಡೋಕ್ಕಾಗಲ್ಲ. ಯಾಕೆ ಈ ಮಾತು ಬರುತ್ತೆ ಅಂದರೆ, ಮಿಥುನ ಲಗ್ನದಲ್ಲಿ ಹುಟ್ಟೋರಿಗೆ ಒಂದು ದೊಡ್ಡ ವಿಚಾರ ಏನಂದರೆ, ಕೇಳಕ್ಕೂ ಆಗಲ್ಲ, ಹೇಳಕ್ಕೂ ಆಗಲ್ಲ, ತುಂಬ ಬೇಜಾರಾಗತ್ತೆ. ಹೆಣ್ಣು ಅಂತ ಒಂದಿದ್ರೆ ಸರಿ ರೀ, ಅವ್ರು ಯಾರು ಆಗಿರಲಿ, ಅಮ್ಮನೋ ಅಕ್ಕನೋ ತಂಗಿನೋ ದೊಡ್ಡಮ್ಮನೋ ಚಿಕ್ಕಮ್ಮನೋ, ಎಷ್ಟು ಕೇಳಕ್ಕೆ ಅಸಹ್ಯ ಆಗುತ್ತೆ ನೋಡಿ. ಇಂಥವರ ಮೇಲೆ ಆಕ್ರಮಣ ನಡೆಯುತ್ತೆ. ಇದು 4 ಗೋಡೆ ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಕೃತ್ಯಗಳು. ಯಾರು ಕೇಳಿದ್ರು ಶಾಕ್ ಆಗ್ತೀರಾ ನೀವು. ಇದು ಸಾಧ್ಯನಾ? ಸಾಧ್ಯನೇ. ಪ್ರಪಂಚದಲ್ಲಿ ಇವತ್ತು ಎಷ್ಟು ಮಾಧ್ಯಮಗಳು ಕೂತ್ಕೊಂಡು ನೋಡ್ತಾ ಇದ್ದೀರಾ, ಸಂಬಂಧಗಳ ಇಲ್ಲದ ರೀತಿಯಲ್ಲಿ ಸಂಬಂಧ, ಅನೈತಿಕವಾದ ವಿಚಾರಗಳು ನಡೀತಾ ಇದೆ. ಸಂಬಂಧಗಳಿಗೆ ಬೆಲೆನೇ ಇಲ್ಲ, ನಡೀತಾ ಇದೆ. ಇದೆಲ್ಲ ಏನು ಕಾರಣ? ಎಲ್ಲರೂ ಮಾಡೋಕ್ಕಾಗಲ್ಲ. ಆ ಮಿಥುನ ಲಗ್ನದಲ್ಲಿ ಹುಟ್ಟಿದ ಮಗು ಅನೈತಿಕವಾಗಿ ತಪ್ಪು ದಾರಿಯಲ್ಲಿ ಹೋಗಿ ಸಿಕ್ಕದವ್ರನ್ನೆಲ್ಲ ಹಾಳು ಮಾಡಿ ದೌರ್ಜನ್ಯದಲ್ಲಿ ಅದು ಅವರ ಹೊಟ್ಟೆಯಲ್ಲಿ ಹುಟ್ಟೋ ಮಗು ಬರುತ್ತೆ. ಇನ್ನು ಕಟಕ ಲಗ್ನಕ್ಕೆ ಬಂದರೆ ಹೆಣ್ಣಿಗೆ ತೊಂದರೆ ಕೊಟ್ಟು ಹೆಣ್ಣನ್ನು ಹಿಂಸೆ ಮಾಡಿ ಸಿಕ್ಕದ ಕಡೆ ಎಲ್ಲ ಹಾಯ್ ಬಾಯ್ ಮಾಡಿ ಹೋಗಿರ್ತಕ್ಕಂಥವ್ರ ಹೊಟ್ಟೆಯಲ್ಲಿ ಹುಟ್ಟುತ್ತೆ ಶತ್ರುವಾದ ಹೆಣ್ಣುಮಕ್ಳು ಹುಡ್ತಾರೆ. ಇವನು ಏನು ಮಾಡಿದ್ದ ತಂದೆ ಅನ್ನಿಸ್ಕೊಂಡವರು ವಂಶದಲ್ಲಿ, ಆ ಮಗಳು ಅದನ್ನು ಅನುಭವಿಸ್ತಾಳೆ. ಮದುವೆ ಆಗಲ್ಲ, ಮದುವೆ ಆದರೆ ಹುಳಿಯಲ್ಲ, ಎಷ್ಟು ಮದುವೆಗಳಾಕೊಂಡ್ರು ಚೆನ್ನಾಗಿರಲ್ಲ, ಎಷ್ಟು ಬೇಜಾರಾಗುತ್ತೆ. ಸ್ವಲ್ಪ ಯೋಚನೆ ಮಾಡಮ್ಮ ಅಲ್ವಾ? ಹಾಗಾಗಿ ಈ ಲಗ್ನಗಳನ್ನು ತಿಳ್ಕೊಳ್ತಕ್ಕಂಥದ್ದು, ನಿಮ್ಮ ವಂಶದಲ್ಲಿ ಬಂದಿರತಕ್ಕಂತಹ ಆ ದೇಹದಲ್ಲಿರ್ತಕ್ಕಂಥ ಸಾಲ ಯಾವುದು ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ ನಮ್ಗೆ ಸಿಕ್ಕಿದೆ ಅಂದರೆ ನೀವೆಷ್ಟು ಖುಷಿ ಪಡಬೇಕು. ಇದನ್ನು ಪ್ರಪಂಚದಲ್ಲಿ ಹೇಳ್ತಾ ಇರ್ತಕ್ಕಂತಹ, ಕೇಳ್ತಾ ಇರ್ತಕ್ಕಂಥ ಈ ಸತ್ಯವಾದ ಕಾರ್ಯಕ್ರಮಕ್ಕೆ ನೀವೆಷ್ಟು ಸಲ ನಮಸ್ಕಾರ ಮಾಡಬೇಕು. ಪ್ರತಿಯೊಬ್ಬರು ಯೋಚನೆ ಮಾಡಿ. ನಿಮ್ಮಲ್ಲೇ ಇರ್ತಕ್ಕಂಥ ಸತ್ಯವನ್ನು ನೀವೇ ತಿಳ್ಕೊಳ್ಳಿ, ಎಲ್ಲೋ ಹೋಗಿ ಕೇಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇದನ್ನು ಯಾರು ಹೇಳೋಕ್ಕಾಗಲ್ಲ, ಹೇಳೋದೂ ಇಲ್ಲ, ಸತ್ಯ ಇಲ್ಲ. ಅದಕ್ಕೋಸ್ಕರವಾಗಿ
ಲಗ್ನ ಅಂತಕ್ಕಂಥದ್ದು ನಿಮ್ಮ ದೇಹ ಸ್ಟ್ರಕ್ಚರ್ ಡಿಸೈನ್, ಎತ್ತರ ಇದ್ದೀರಾ, ಡುಮ್ಮ ಇದ್ದೀರಾ, ಸಣ್ಣಗಿದ್ದೀರಾ, ಕುಳ್ಳಗಿದ್ದೀರಾ, ಇದೆಲ್ಲ ನಿಮ್ಮ ಡಿಸೈನ್, ದೇಹದ ಡಿಸೈನು ನಿಮ್ಮ ಲಗ್ನ ತೋರಿಸುತ್ತೆ. ನೀವು ಸುಮ್ಮನೆ ಎದುರುಗಡೆ ನಿಂತ್ಕೊಂಡ್ರೆ ಕ್ಲೀನಾಗಿ ಟಚ್ ಮಾಡಿ ಹೇಳ್ಕೊಟ್ಬಿಡ್ತೀನಿ ಎಲ್ಲೆಲ್ಲಿ ಏನೇನಾಗಿದೆ ಅಂತ. ನಾನೇನು ಸ್ಕ್ಯಾನ್ ಮಾಡಲ್ಲ. ಇಷ್ಟು ಸತ್ಯವಾದ ವಿಷಯ ಇದೆಯಲ್ಲ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಾವು ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.